ನಮಸ್ಕಾರ ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಪಠ್ಯ ಪುಸ್ತಕ ಪರಿಷ್ಕರಣೆ ಅನ್ನೋದಿದೆಯಲ್ಲ, ಇಷ್ಟು ದೊಡ್ಡ ಮಟ್ಟದಲ್ಲಿ ಕಗ್ಗಂಟಾಗತ್ತೆ ಅಂತ ಬಹುಶಃ ಸರ್ಕಾರ ಕೂಡ ಊಹಿಸಿರಲಿಲ್ಲ ಅಂತ ಅನಿಸುತ್ತೆ. ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿಯನ್ನು ಮಾಡುವ ಸಂದರ್ಭದಲ್ಲಿ, ಆಯ್ಕೆ ಮಾಡುವ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಇರುತ್ತೆ ಅಥವಾ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದಾಗಿರ್ಬೋದು. ಚರ್ಚೆ ಆಗಲಿ, ಆರೋಗ್ಯಕರ ಬೆಳವಣಿಗೆನೇ. ಆದರೆ BC ನಾಗೇಶ್ ಅವರು ಶಿಕ್ಷಣ ಸಚಿವರು, ನಿಮ್ಮೆಲ್ಲರಿಗೂ ಕೂಡ ನೆನಪಿರಬೇಕು, ಚಕ್ರತೀರ್ಥ ಅವರ ವಿಚಾರ ಬಂದಾಗ ಇವರನ್ನೇ ನಾವು PUC ಪಠ್ಯ ಪುಸ್ತಕದ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರನ್ನಾಗಿಯೂ ಕೂಡ ಮುಂದುವರಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಈ ಸಮಿತಿಯನ್ನು ತ್ಯಜಿಸಿದ್ದಾರೆ. ಹಾಗಾದ್ರೆ ಇದೇ ವ್ಯಕ್ತಿ ಪರಿಷ್ಕರಣೆ ಮಾಡಿದಂತಹ ಪಠ್ಯ ಪುಸ್ತಕವನ್ನ ಮತ್ತೆ ಅಳವಡಿಸ್ಕೊಳ್ತಾರಾ? ಹೇಗಿದು? ಇನ್ನು ವರದಿನೇ ಬಂದಿಲ್ಲ. ಸೊ ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ವರದಿ ಬರೋದಕ್ಕೂ ಮುನ್ನಾನೇ ತ್ಯಜಿಸ್ತಾ ಇದ್ದಾರಾ? ಇದೇ ಹೊತ್ತಿನ ವಿಶೇಷ. ಪರಿಷ್ಕರಣೆ ಫಜೀತಿ, ಮುಗಿಯದ ಪಠ್ಯ ಗೊಂದಲ. ವೀಕ್ಷಕರೇ, ಪಠ್ಯ ಪುಸ್ತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಅನೇಕ ಬಾರಿ ಚರ್ಚೆಯನ್ನ ಮಾಡಿದ್ದೀವಿ. ಯಾಕಂತಂದ್ರೆ ಒಂದು ಸ್ವಾಸ್ಥ್ಯ ಸಮಾಜಕ್ಕೋಸ್ಕರ ಬೇಕಾದಂತಹ ಪಠ್ಯ ಆಗಿರ್ಬೋದು. ಯಾಕಂತಂದ್ರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಧರ್ಮ, ಭಾಷೆ, ಜಾತಿ ಅನ್ನುವಂತಹ ವಿಷಬೀಜ ಬಿತ್ತೋದು ನಿಜಕ್ಕೂ ಸರಿಯಲ್ಲ. ಅದು ಯಾವುದೇ ಕಾಲಘಟ್ಟ ಆಗಿರ್ಬೋದು, ಹಿಂದಾಗಿರ್ಬೋದು, ಮುಂದಾಗಿರ್ಬೋದು, ಇಂದಾಗಿರ್ಬೋದು. ಪಠ್ಯ ಪರಿಷ್ಕರಣೆ ಮಾಡಿ ಸರ್ಕಾರ ಈಗ ಫಜೀತಿಗೆ ಸಿಲುಕಿಬಿಟ್ಟಿದೆಯಾ? ಇನ್ನೂ ಕೂಡ ಮುಗಿತಾ ಇಲ್ಲ ಪಠ್ಯ ಪುಸ್ತಕದ ಗೊಂದಲ. PU ಪಠ್ಯ ಪರಿಷ್ಕರಣೆ ಬಗ್ಗೆ ನಡೀತಾ ಇದೆ ಚರ್ಚೆ. ಹಾಲಿ ಸಮಿತಿ ವಿಸರ್ಜನೆಯನ್ನ ಮಾಡಿದೆ ಸರ್ಕಾರ. ಅಂದ್ರೆ ಈಗಿರುವಂತಹ ಚಕ್ರತೀರ್ಥ ಅವರ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿಯನ್ನ ವಿಸರ್ಜನೆ ಮಾಡಿದೆ ಸರ್ಕಾರ. ವರದಿ ಪಡೆಯುವಂತಹ ಮುನ್ನವೇ ಈ ಸಮಿತಿಯ ವಿಸರ್ಜನೆಯನ್ನ ಮಾಡಿದೆ. ಸೊ ಹಾಗಾದ್ರೆ ವಾಟ್ ನೆಕ್ಸ್ಟ್? ವರದಿ ಬಂದಿಲ್ಲ, ವರದಿ ಸ್ವೀಕರಿಸಬೇಕಾ ಅಥವಾ ಬೇಡವಾ ಅನ್ನೋ ಪ್ರಶ್ನೆ ಇಕ್ಕಟ್ಟಿಗೆ ಸಿಲುಕ್ತಾ ಶಿಕ್ಷಣ ಸಚಿವ BC ನಾಗೇಶ್ ಅವರು. ಯಾಕಂತಂದ್ರೆ ಒಂದು ಕಡೆ ರೋಹಿತ್ ಚಕ್ರತೀರ್ಥ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಇನ್ನೊಂದು ಕಡೆ ವರದಿ ತಗೋಬೇಕಾ ಬೇಡವಾ ಅಂತ. ಇನ್ನು ರಾಜಕೀಯ ನಾಯಕರುಗಳು ಕೂಡ ಇದಕ್ಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ವಿವಾದದ ಬಗ್ಗೆ ದಿನನಿತ್ಯ ನಮಗೆ ಏನಾಗ್ತಾ ಇದೆ ಅಂದ್ರೆ, ಈ ಸಮಿತಿಯ ಅಧ್ಯಕ್ಷ ಚಕ್ರತೀರ್ಥ ಮತ್ತೆ ಈ ಸಮಿತಿಯ ಪ್ರಬುದ್ಧತೆ ಬಗ್ಗೆ ನನಗೆ ಅನುಮಾನ ಬರ್ತಾ ಇದೆ. ಹೋದ ಬಾರಿ ಕೂಡ ನಾನು ಏನು ಹೇಳಿದ್ದು, ಈ ಸಮಿತಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ಸಮುದಾಯದ ಜನ ಇದ್ದಾರೆ. ಒಂದೇ ಸಮುದಾಯದ, ಒಂದೇ ದೃಷ್ಟಿಕೋನದ ಜನ ಇದ್ದಾಗ ನಮ್ಮ ದೇಶದ ವಿಭಿನ್ನತೆ ಇರ್ಬೋದು, ನಮ್ಮ ಸೊಸೈಟಿನಲ್ಲಿರುವಂಥ, ನಮ್ಮ ಸಮಾಜಗಳಲ್ಲಿ ಇರುವಂಥ ವಿಭಿನ್ನತೆ, ವಿಶಿಷ್ಟತೆ ಇರ್ಬೋದು, ಅದು ಆ ದೃಷ್ಟಿಕೋನಕ್ಕೆ ಬೀಳೋದಿಲ್ಲ. ಆ ಡೈವರ್ಸಿಟಿ ಏನಿದೆ ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ, ಅದು ಕಾಣಿಸೋದಿಲ್ಲ ಅಂತ ನಾನು ಹೇಳಿದೆ. ಈಗ BJPಯವರು ಏನೂ ಉಳಿಸಿಲ್ಲ. ಈ ಸರ್ಕಾರದಲ್ಲಿ ಪ್ರತಿಯೊಂದು ಸಮಾಜಕ್ಕೂ ಕೂಡ ಇವರು ಅವಮಾನ ಮಾಡಿದ್ದಾರೆ ಇವರ ಪಠ್ಯ ಪುಸ್ತಕದಲ್ಲಿ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು, ಮತ್ತೊಮ್ಮೆ ನಾವು ಇದನ್ನ ರಿವ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಮೊನ್ನೆ ಅದೇ ಸಂದರ್ಭದಲ್ಲಿ ಮತ್ತೆ ತಾವು ಮಾಧ್ಯಮದವ್ರು ಕೇಳಿದಾಗ, ಇಲ್ಲ ಯಾವ್ದ್ಯಾವ್ದು ಆಕ್ಷೇಪ ರಹಿತ ಇದೆ, ಮಠಾಧೀಶ್ವರಗಳು ಕೊಟ್ಟಿದ್ರೆ ಅದನ್ನ ನಾವು ತಿದ್ತೀವಿ ಅಂತ ಹೇಳ್ತಾರೆ. ಆದರೆ ಈಗಾಗಲೇ ಪಠ್ಯ ಪುಸ್ತಕಗಳು ಪ್ರಿಂಟ್ ಆಗಿವೆ ಅಂತಲೂ ಕೂಡ ಅವರೇ ಹೇಳ್ತಾರೆ. BO ಆಫೀಸ್ಗಳಲ್ಲಿ ಹೋಗಿದೆ ಅಂತ ಕೂಡ ಅವರೇ ಹೇಳ್ತಾರೆ. ಸೊ ಇದು ಹೇಗೆ ಸಾಧ್ಯ ಅಂತ ನನಗೆ ಆಶ್ಚರ್ಯ ಏನಪ್ಪ ಅಂದರೆ, BJP ನಾಯಕರ ಮೌನ. ಹಿರಿಯ BJP ನಾಯಕರು ಯಾರಿದ್ದಾರೆ, ಯಾರ್ಯಾರು ಸಮಾಜದ ಕೋಟಾನಲ್ಲಿ ಮಿನಿಸ್ಟರ್ಗಳಾಗಿದ್ದಾರೆ, ಸಮಾಜದ ಹೆಸರು ಹೇಳ್ಕೊಂಡು ಓಟ್ ತಗೋತಾರೆ, ಮುಂಚೆ ಸಮಾಜವನ್ನು ಮುಂದೆ ಮಾಡ್ತಾರೆ, ಆ ಸಮಾಜದವರಿಗೆ, ಆ ಸಮಾಜದ ಹಿರಿಯರಿಗೆ, ಆ ಸಮಾಜದ ತತ್ವಜ್ಞಾನಿಗಳಿಗೆ, ಆ ಸಮಾಜದಲ್ಲಿ ದಾರಿದೀಪ ತೋರಿಸಿದಂಥವರಿಗೆ, ಅವರಿಗೆ ಅವಮಾನ ಆದಾಗ ಯಾಕೆ ಸುಮ್ಮನೆ ಇದ್ದಾರೆ? ಉದಾಹರಣೆಗೆ ಬಸವಣ್ಣನವರಿಗೆ ಅವಮಾನ ಆಗಿದೆ ಅಂದ್ಬಿಟ್ಟು ಎಲ್ಲ ಮಠಾಧೀಶ್ವರಗಳ ಒಕ್ಕೂಟ ಮತ್ತು ಮಠಾಧೀಶ್ವರಗಳು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಆದರೂ ಕೂಡ BJPನಲ್ಲಿ ಸ್ಮಶಾನ ಮೌನವಿದೆ. ಇದ್ರ ಬಗ್ಗೆ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತೀನಿ, ಮಾನ್ಯ ಯಡಿಯೂರಪ್ಪನವರಿಗೆ, ಅವರ ಹಿರಿತನಕ್ಕೆ ನಾನು ಗೌರವ ಕೊಡ್ತೀನಿ. ಮೊನ್ನೆ ಸದನದಲ್ಲೂ ಕೂಡ ಬಜೆಟ್ನಲ್ಲಿ ಮಾತಾಡೋ ಸಂದರ್ಭದಲ್ಲಿ ಹಲವಾರು ಬಾರಿ
ಯಡಿಯೂರಪ್ಪ ಸಾಹೇಬ್ರು ಎದ್ದು ಇಂಟರ್ವೆನ್ಷನ್ ಮಾಡಿ ಸರ್ಕಾರಕ್ಕೆ ಸರಿಯಾದಂಥ ದಿಕ್ಕನ್ನು ತೋರಿಸಿದ್ದಾರೆ. ಈ ವಿಚಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು ಹೊರಗೆ ಬಂದು ಸರ್ಕಾರ ಇದು ತಪ್ಪು ಮಾಡ್ತಾ ಇದೆ, ಇದನ್ನ ಹಿಂದೆ ಸರಿಯಾದ ಒಂದು ಮಾರ್ಗದರ್ಶನ ಈ ಸರ್ಕಾರಕ್ಕೆ ನೀಡಬೇಕಂತ ನಾನು ನಿಮ್ಮ ಹತ್ರ ಆಗ್ರಹಿಸ್ತಾ ಇದ್ದೀನಿ. ನಾಡಗೀತೆ ವಿಕೃತಗೊಳಿಸಿ ಕುವೆಂಪು ಅವ್ರನ್ನ ಅಪಮಾನ ಮಾಡ್ತಾರೆ. ಯಾರು? ಈ ಚಕ್ರತೀರ್ಥ. ಎಸ್ ವೀಕ್ಷಕರೇ, ಪಠ್ಯ ಪುಸ್ತಕದ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ನೋಡೋಣ ಏನು ಬದಲಾವಣೆ ಆಗಬೇಕು. ಹಾಗಾದ್ರೆ ಯಾಕೆ ಸರ್ಕಾರ ಇಷ್ಟೊಂದು ಇಕ್ಕಟ್ಟಿಗೆ ಸಿಲುಕುತ್ತೆ? ನೋಡಿ, ಪ್ರತಿ ಬಾರಿ ಯಾವುದಾದ್ರೂ ಒಂದು ಘೋಷಣೆ ಮಾಡೋದಕ್ಕೂ ಮುನ್ನ ಅಥವಾ ಒಂದು ಸಮಿತಿಯನ್ನು ರಚನೆ ಮಾಡೋದಕ್ಕೂ ಮುನ್ನ ಅನೇಕ ಬಾರಿ ಯೋಚನೆ ಮಾಡಬೇಕಾಗತ್ತೆ, ವಿಚಾರ ಮಾಡಬೇಕಾಗತ್ತೆ. ಶಿಕ್ಷಣ ತಜ್ಞರಿರ್ತಾರೆ, ಅವರುಗಳ ಒಂದು ಸಜೆಷನ್ನ ಪಡೆದುಕೊಳ್ಬೇಕಾಗತ್ತೆ. ಯಾವುದನ್ನೂ ಮಾಡದೆ ಏಕಾಏಕಿ ಹೀಗೆ ಒಂದು ಸಮಿತಿಯನ್ನು ರಚಿಸಿದ್ರಿ ಅದನ್ನ ವಿಸರ್ಜಿಸಬೇಕು. ಜೊತೆಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನ್ನ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಸೂರ್ಯ ಮುಕುಂದ್ ರಾಜ್ ಇದ್ದಾರೆ, ವಕೀಲರು. ನಮಸ್ಕಾರ ಸೂರ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ತಜ್ಞರಾದಂತಹ MK ಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿಂದೂ ಮಹಾಸಭಾದ ಕಡೆಯಿಂದ ವಾಸುದೇವ್ ರಾವ್ ಕಶ್ಯಪ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಕಶ್ಯಪ್ ಸರ್, ಮೊದಲಿಗೆ ಏನು ಹೇಳ್ತೀರಿ? ಯಾಕಂತಂದ್ರೆ ಒಂದು ಬಾರಿ ಹೇಳೋದು ಅಥವಾ ಆಯ್ಕೆ ಮಾಡೋದು, ಒಂದು ಸಮಿತಿಯನ್ನು ರಚಿಸೋದು, ಅದನ್ನು ವಿಸರ್ಜಿಸೋದು, ಅಥವಾ ಪಠ್ಯ ಈಗ PUC ವಿಚಾರನೇ ತಗೊಳ್ಳೋಣ, ಅವ್ರಿಗೂ ಕೂಡ ಆಲ್ರೆಡಿ ಕೊಟ್ಟುಬಿಟ್ಟಿದ್ದಾರೆ. ಅವರು ವರದಿಯನ್ನು ಸಿದ್ಧಪಡಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆ ವರದಿ ಬರುತ್ತೆ, ಅದನ್ನು ತಗೋಬೇಕೋ ಬೇಡವಾ ಅನ್ನೋದೇ ಈಗ ಮತ್ತೊಂದು ಪ್ರಶ್ನೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಇದೇ BC ನಾಗೇಶ್ ಅವರು ಕಡಾಖಂಡಿತವಾಗಿ ಹೇಳಿದರು, PUC ಪರಿಷ್ಕರಣೆ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಇವರೇ ಇರ್ತಾರೆ, ಬದಲಾವಣೆ ಮಾತೇ ಇಲ್ಲ ಅಂತ. ಬಟ್ ಇವತ್ತು ಸರ್ಕಾರದ ಮಾತುಗಳು ಬದಲಾಗಿದೆ, ಏನು ಹೇಳ್ತೀರಿ? ಮೇಡಮ್, ಈಗ ರಾಜಕೀಯ ಪುಟಗಳಲ್ಲಿ ರಾಜನೀತಿಯಲ್ಲಿರ್ತಕ್ಕಂಥವ್ರು ಕೈ ಬಾಯಿ ಶುದ್ಧ ಮಾಡ್ಕೋಬೇಕು. ಮಾತಾಡಬೇಕಾದ್ರೆ ಏನಾರ ಮಾತುಕತೆ ಆದಾಗ ಆ ಮಾತಿನಲ್ಲಿ ತೂಕ ಇರಬೇಕು. ಒಂದು ಏನಾಗಿದೆ ಅಂತಂದ್ರೆ, ಈಗ ಈ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು ಇವತ್ತಿಂದಲ್ಲ. ಪಠ್ಯಪುಸ್ತಕದ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಪಠ್ಯಪುಸ್ತಕ ಅದರದ್ದೇ ಆಗ್ತಕ್ಕಂಥ ಪಾತ್ರ ವಹಿಸುತ್ತೆ. ಅದು ಪ್ರಥಮ ಭಾಷೆ ಆಗಿರ್ಬೋದು, ಅಥವಾ ಇಂಗ್ಲೀಷ್ ಮೀಡಿಯಮ್ ಆದರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ. ಅಥವಾ ಕನ್ನಡ ಮಾಧ್ಯಮ ಆದರೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಆಗುತ್ತೆ. ಆಯಾ ಪಠ್ಯಪುಸ್ತಕಕ್ಕೆ ಅದರದ್ದೇ ಆದ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ 1ನೇ ಕ್ಲಾಸಿಂದ ಮಕ್ಕಳಿಂದ ಹಿಡಿದು 10ನೇ ಕ್ಲಾಸ್ ತನಕ ಕೂಡ ಏನು ಮತ್ತು ಫಸ್ಟ್ PUC ಸೆಕೆಂಡ್ PUC ಕೂಡ ಪಠ್ಯಪುಸ್ತಕಗಳತಕ್ಕಂಥ ಒಂದು ಹೆಚ್ಚಿನ ವ್ಯಾಸಂಗ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಏನು ಪಠ್ಯಪುಸ್ತಕದ ಮೂಲ ಸಿದ್ಧಾಂತ ಏನು ಅಂತಂದರೆ, ಅದರಲ್ಲಿ ಮಕ್ಕಳ ಬೌದ್ಧಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಅವರ ನೈತಿಕ ಬೆಳವಣಿಗೆಗೆ ಅದರದ್ದೇ ಆಗ್ತಕ್ಕಂಥ ಆಕಾರ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಪರಿಸರ ಸಂಬಂಧಪಟ್ಟರೆ ಆಗಿರ್ಬೋದು, ಸಾಹಿತಿಗಳ ಬಗ್ಗೆ ಆಗಿರ್ಬೋದು, ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ದೇಶದ ಬಗ್ಗೆ ಆಗಿರ್ಬೋದು, ನಾಡಗೀತೆ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸಮಗ್ರವಾಗಿ ಇವರು ಏನು ಇಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತಂದರೆ, ಎಲ್ಲ ಒಂದು ಕಡೆ ಯಾವುದೋ ಒಂದು ಟಚ್ ಮಾಡೋಕ್ಕೆ ಹೋಗ್ತಿದ್ದಾರೆ. ನಾನು ಪಾರ್ಟಿ ಹೆಸರು ಹೇಳೋಕೆ ಹೋಗಲ್ಲ. ಇಲ್ಲಿ ಏನಂತಾರೆ, ಇವರು ಒಂಥರ ತಮ್ಮದು ನಡೀಲಿ ಅಂತ ಅನ್ಕೋತಾರೆ. ಅಲ್ಲಿ ಇನ್ನೊಂಥರ ಈ ಎಲ್ಲ ಒಂದೊಂದು ಕಡೆ ಎದ್ದಾಗ ಏನಾಗತ್ತಂದರೆ, ಎಲ್ಲೋ ನಮ್ಮ ಮನಸ್ಸಿಗೆ ಅನಿಸ್ತಾ ಇರ್ತಾರೆ ಸಾರ್ವಜನಿಕವಾಗಿ, ಎಲ್ಲವೂ ಸರಿ ಇಲ್ಲ, ಸಮಥಿಂಗ್ ಈಸ್ ರಾಂಗ್. ಈಗ ರೋಹಿತ್ ಚಕ್ರವರ್ತಿ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ ಈ ಕಾಂಟ್ರವರ್ಸಿ ಬರ್ತಾನೆ ಇರಲಿಲ್ಲ. ಓಕೆ ಸೂರ್ಯ ಮುಕುಂದ್ ರಾಜ್ ಅವರು, ಒಪ್ತೀರಾ ನೀವು? ಕೇವಲ ಒಬ್ಬ ವ್ಯಕ್ತಿಯಿಂದ ಆದಂತಹ ಒಂದು ಬೆಳವಣಿಗೆ ಇದು ಅಂತ, ಇದರ ಹಿಂದೆ ಯಾರು ಇದ್ದಾರೆ ಅಂತ ಅನ್ಸೋದಿಲ್ವಾ? ಕೇವಲ ರೋಹಿತ್ ಚಕ್ರತೀರ್ಥ ಇಲ್ಲ ಅಥವಾ ಬೇರೆ ಇನ್ಯಾರೋ ನೇಮಿಸಿದಿದ್ರೆ ಇಷ್ಟೊಂದೆಲ್ಲ ಸಮಸ್ಯೆಗಳೇ ಆಗ್ತಾ ಇರಲಿಲ್ಲ ಅನ್ನೋದನ್ನ ಒಪ್ತೀರಾ? ಹೇಗೆ? ಈಗ ಕೆಲವು ಒಂದೊಂದ್ಸತಿ ವಯಸ್ಸು ಕಡಿಮೆ ಆದರೂ ಕೂಡ ಅವರ ವ್ಯಕ್ತಿತ್ವ ಮತ್ತು ಅವ್ರು ಮಾಡಿರುವಂಥ ಕೆಲಸ ಬೇರೆ ಥರ ಇರುತ್ತೆ. ಈಗ ಯಶ್ ಅವರ ಸಿನಿಮಾ KGF ತುಂಬ ಹಿಟ್ಟಾಗೋಯ್ತು. ಯಶ್ ವಯಸ್ಸು ಎಷ್ಟು? ಹೆಚ್ಚು ಕಡಿಮೆ ರೋಹಿತ್ ಚಕ್ರತೀರ್ಥ ಆಸ್ಪಾಸೇ ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ವ್ಯಕ್ತಿತ್ವ ಯಾವ ಥರ ಇದೆ, ವ್ಯಕ್ತಿಯ ಹಿನ್ನೆಲೆ ಏನು, ಆತ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದಾನ, ಇವರ ಅರ್ಹತೆ ಏನು ಅನ್ನೋದು ಜನರ ಪ್ರಶ್ನೆ ಆಗಿರೋದು. ಈಗ ನಾವು ಟೆಕ್ಸ್ಟ್ ಬುಕ್ನ ನಾನು ಓದ್ತೀನಿ ಅಂದರೆ, ಸೊ ನಾನು ಕಾನೂನು ವಿದ್ಯಾರ್ಥಿ ಓದುವಂಥ ಟೆಕ್ಸ್ಟ್ ಬುಕ್ಕಿಗೆ ಅದಕ್ಕೆ ವೈಸ್ ಚಾನ್ಸಲರ್ ಆಗಿರುವಂಥವ್ರು, ಇಲ್ಲ ಕಾನೂನನ್ನ ಅಭ್ಯಾಸ ಮಾಡಿರುವಂಥ ವಕೀಲರುಗಳು, ಆ ಥರದ್ದೊಂದು ಹಿನ್ನೆಲೆ ಇರುವಂಥವ್ರು, ಅದಕ್ಕೆ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರುವಂಥವ್ರನ್ನ ಕರ್ಕೊಂಬಂದು ಮಾಡಬೇಕು ಮೊದಲನೇದಾಗಿ. ಇಲ್ಲಿ ಈ ವ್ಯಕ್ತಿಯ ಹಿನ್ನೆಲೆ ಏನು? ಈತ ಒಬ್ಬ ಟ್ಯೂಷನ್ ಮಾಸ್ಟ್ರು. ಈತನಿಗೆ ಶಾಲೆಗಳಲ್ಲಿರುವಂಥ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಅಭ್ಯಾಸ ಇಲ್ಲ. ಈತ ಪ್ರತಿದಿನ
ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಿದ್ಧತೆ ಪಡುವಂಥ ಮಕ್ಕಳಲ್ಲಿರುವಂಥ ಒಂದು ಏನು ಕಾಂಪಿಟೇಷನ್ ಇರ್ತದೆ ಆ ಆಲೋಚನೆಗೆ ಇರುವಂಥದ್ದು. ಮಕ್ಕಳ ವ್ಯಕ್ತಿತ್ವವನ್ನು ಅರಳಿಸುವಂಥ ಶಕ್ತಿ ಆತನಿಗೆ ಇಲ್ಲ. ಶಾಲೆಗಳನ್ನ ಹಾಳು ಮಾಡಿ ಗೊತ್ತಿರುವಂಥ ವ್ಯಕ್ತಿ, ಶಾಲೆಗಳನ್ನ ಉದ್ಧಾರ ಮಾಡುವಂಥದ್ದಲ್ಲ ಟ್ಯೂಷನ್ ಮಾಸ್ಟರ್ಗಳ ಕೆಲಸ. ಸೊ ಅಂಥ ಒಬ್ಬ ವ್ಯಕ್ತಿ, ಅದ್ರ ಜೊತೆಗೆ ಆತನ ಫೇಸ್ಬುಕ್ನಲ್ಲಿರುವಂಥ ಕಂಟೆಂಟ್ಗಳು ಏನು ಬರೀತಾ ಇದ್ದಾರೆ, ಹೆಣ್ಮಕ್ಳ ಬಗ್ಗೆ ಏನು ಬರೆದಿದ್ದಾರೆ, ಹೆಣ್ಮಕ್ಳ ವಿಚಾರ ಸಂಬಂಧಪಟ್ಟಂಗೆ ಆತನ ಆಂಗಿಕ ಭಾಷೆ ಆಗಿರ್ಬೋದು ಅಥವಾ ಆತನ ಕುಚೋದ್ಯ ಆಗಿರ್ಬೋದು, ಇದು ಯಾವ ರೀತಿ ಇದೆ, ಸಾರ್ವಜನಿಕ ಒಂದು ಇದಕ್ಕೆ ಒಪ್ಕೊಳ್ಳುವಂಥ ಅರ್ಹತೆ ಅಂತೂ ಆತ ಪಡೆದಿಲ್ಲ. ಅದ್ರ ಜೊತೆಗೆ ನಾಡಗೀತೆ, ಕುವೆಂಪು ಅವರ ನಾಡಗೀತೆಯನ್ನು ಯಾವುದೋ ಏನೇ ಇರ್ಬೋದು, ನಾವು ರಾಷ್ಟ್ರಗೀತೆ ನಾಡಗೀತೆಗೆ ವಿಶೇಷವಾದಂಥ ಗೌರವವನ್ನು ಕೊಡಲೇಬೇಕಾಗುತ್ತೆ. ನಾವು ಪ್ರತಿದಿನ ಮಕ್ಕಳಿಗೆ ಬೆಳಗ್ಗೆ ಎದ್ದು ನಿಂತ್ಕೊಂಡು ರಾಷ್ಟ್ರಗೀತೆ ನಾಡಗೀತೆ ಎರಡನ್ನೂ ಆಡಿಸಿ ಅದಕ್ಕೆ ಗೌರವ ಕೊಡಿಸುವಂಥ ಒಂದು ಇದಕ್ಕೆ ಈತ ಅದನ್ನು ಅಪಮೃಷಗೊಳಿಸಿ ಅದನ್ನು ಅಪಹಾಸ್ಯ ಮಾಡಿ ಇದನ್ನು ಬರೆದಂಥ ಮೂಲ ಕವಿ ಸಿಕ್ಕಿದ್ರೆ ಬುರ್ಜ್ ಖಲೀಫಾ ಕೊಡ್ತೀನಿ ಅಂತ ಹಾಕೋದಿದೆಯಲ್ಲ, ಆತನ ಮನಸ್ಥಿತಿ ಎಂಥದ್ದು? ನಾಡಗೀತೆಗೆ ಗೌರವ ಕೊಡದೇ ಇರೋ ವ್ಯಕ್ತಿ ಈ ನಾಡನ್ನು ಗೌರವಿಸಿ ಅಂತ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತಾ? ಸೊ ಆತ ಕೊಟ್ಟಿರುವಂಥ ಕಂಟೆಂಟು ಇವತ್ತು ನೋಡಿ, ಇವರು RN ಜಯಗೋಪಾಲು ಮತ್ತು ಚಿ ಉದಯಶಂಕರ್ ಅವರು ಯಾರು ಅದಕ್ಕೆ ಕತ್ತರು ಅಂತಲೇ ಆತನಿಗೆ ಗೊತ್ತಿಲ್ಲ. ಆಮೇಲೆ ಇದನ್ನು 4ನೇ ತರಗತಿ ಟೆಕ್ಸ್ಟ್ ಬುಕ್ಕು ತೆಗೆದು ನೋಡಿದೆ, ನನ್ನ ಮಗ 4ನೇ ಕ್ಲಾಸು. ಕುವೆಂಪು ಅವ್ರ ಬಗ್ಗೆ ಏನಂತ ಬರೆದಿದ್ದಾರೆ, ಹಲವರ ಪ್ರೋತ್ಸಾಹದಿಂದ ಇವರು ಕವಿಯಾಗಿ ಬೆಳೆದ್ರು. ಕುವೆಂಪುಗೆ ಹಲವಾರು ಪ್ರೋತ್ಸಾಹ ಕೊಡಬೇಕಾ? ಕುವೆಂಪು ಅವರ ಸಾಹಿತ್ಯನೇ ಪ್ರೋತ್ಸಾಹ, ಹಲವರಿಗೆ ಕುವೆಂಪುನೇ ಪ್ರೋತ್ಸಾಹ. ಅಂಥ ವ್ಯಕ್ತಿ ಬರೆದಿರುವಂಥ ನಾಡಗೀತೆಯನ್ನು ಅವಮಾನ ಮಾಡಿ ಅವರ ಕುವೆಂಪು ಅವರ ವ್ಯಕ್ತಿತ್ವವನ್ನು ಮಸಿ ಬೆಳೆದು ಅದಾದ ನಂತರ ಈಗ ಇದರಲ್ಲಿ ಇನ್ನೊಂದು ಸಮಾಜ ವಿಜ್ಞಾನ 9ನೇ ತರಗತಿನಲ್ಲಿ. ಸೊ ಅದು ರಾಮಾನುಜಾಚಾರ್ಯರಿಗೆ ಗೌರವ, ಶಂಕರಾಚಾರ್ಯರ ಗೌರವ. ಅದೇ ನೀವು ಮಹಾವೀರ ಮತ್ತು ಗೌತಮ ಬುದ್ಧನ ವಿಚಾರಕ್ಕೆ ಬಂದಾಗ, ಗೌತಮ ಬುದ್ಧನು ಹೋದನು, ಧರ್ಮವನ್ನು ಸ್ಥಾಪಿಸಿದನು, ಮಹಾವೀರನು ಅಲ್ಲಿದ್ದನು ಇಲ್ಲಿದ್ದನು, ಎಲ್ಲದಕ್ಕೂ ಇದನ್ನು ಸಿಂಗ್ಯುಲರು. ಆಮೇಲೆ ಇತಿಹಾಸ ಹೇಗಿರಬೇಕು ಹಾಗೇ ಇರಬೇಕು. ನೀವು ನನಗೆ ವಾಸುದೇವ್ ಕಶ್ಯಪ್ ಅವ್ರು ಆಗಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವ್ರು ಮಾಡಿರೋ ಕೆಲಸನೆಲ್ಲ ಮರೆ ಮಾಚ್ಬಿಟ್ಟು ವಾಸುದೇವ್ ಕಶ್ಯಪ್ ಅವ್ರು ಹಂಗಿದ್ರು ಹಿಂಗಿದ್ರು ಅಂತ ಹೇಳೋಕ್ಕಾಗಲ್ಲ, ಪೇಂಟ್ ಮಾಡೋಕ್ಕಾಗಲ್ಲ. ಏನು ಗೆಜೆಟಿಯರ್ ಏನು ಹೇಳುತ್ತೆ, ಬ್ರಿಟಿಷ್ ಇತಿಹಾಸ ಏನು ಹೇಳುತ್ತೆ, 4ನೇ ಆಂಗ್ಲೋ ಮೈಸೂರು ವಾರ್ ನಡೆದಿರೋದು ಸುಳ್ಳ, ಟಿಪ್ಪು ಸುಲ್ತಾನ್ ಅವ್ರ ಮಕ್ಕಳನ್ನ ಈ ರಾಜ್ಯಕ್ಕೋಸ್ಕರ ಬ್ರಿಟಿಷರಿಗೆ ಒತ್ತೆಯಾಳಾಗಿಟ್ಟಿದ್ದು ಸುಳ್ಳ, ಪೇಶ್ವೆಗಳು ನವಾಬ್ರು ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ದು ಸುಳ್ಳ. ಶೃಂಗೇರಿ ಮಠದ ವೆಬ್ಸೈಟ್ ತೆಗೆದು ನೋಡಿ, ಅಲ್ಲೇ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಬಂದು ಇದನ್ನೆಲ್ಲ ರಕ್ಷಣೆ ಮಾಡ್ದ ಅಂತ. ಸೊ ಈ ಥರ ಇರಬೇಕಾದ್ರೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ, ಧಾರ್ಮಿಕ ಹಿನ್ನೆಲೆ, ರೋಹಿತ್ ಚಕ್ರತೀರ್ಥರ ಏನು ಹಿನ್ನೆಲೆ ಬಗ್ಗೆ ಮಾತಾಡ್ತೀವಲ್ಲ, ಎಷ್ಟೋ ಜನ RSS BJPನಲ್ಲಿ ತುಂಬ ಜನ ಇದ್ದರು. ಈ ಕುದ್ಮಲ್ ರಂಗರಾವ್ ಬಗ್ಗೆ ಯಾಕೆ ಮಾತಾಡಲ್ಲ? ಕುದ್ಮಲ್ ರಂಗರಾವ್ ಎಲ್ಲರ ಬಗ್ಗೆನೂ ಇದು ಮಾಡ್ತಾರೆ. ಸೊ ಅದೇ ರೀತಿ ಈಗ ಬೇಂದ್ರೆ, ಆಮೇಲೆ ಪೂತಿ ನರಸಿಂಹಾಚಾರ್, ಆಮೇಲೆ ಇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಅನಾ ಕೃಷ್ಣರಾವ್, ಎಷ್ಟೊಂದು ಜನ ಬೇರೆ ಸಮುದಾಯದ, ಬ್ರಾಹ್ಮಣ ಸಮುದಾಯದ ಲೇಖಕರನ್ನ ಒಪ್ಪಿಲ್ವಾ? ಜನ ಅವ್ರನ್ನ ಓದ್ತಾ ಇಲ್ವಾ? ಸೊ ಯಾಕೆ ಅದನ್ನು ಕ್ವಶನ್ ಮಾಡಲ್ಲ? ಸೊ ಈ ಥರ ವಿಚಾರದಲ್ಲಿ ಇವರು ಒಂದು ಏನು ಮಾಡಿದ್ದಾರೆ, RSS ಮತ್ತು BJP ಏನಿದೆ, ಸೊ ಅವ್ರಿಗೆ ಈ ಥರದೊಂದು ಫ್ರಿಂಜ್ ಎಲಿಮೆಂಟ್, ಇವತ್ತೇನು ನೂಪುರ್ ಶರ್ಮನ ಫ್ರಿಂಜ್ ಎಲಿಮೆಂಟ್ ಅಂತ ತಳ್ಳಿಬಿಟ್ಟಿದಾರಲ್ಲ, ಆ ಥರದೊಂದು ಫ್ರಿಂಜ್ ಎಲಿಮೆಂಟ್ನ ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡಿದ್ದಾರೆ. ಸೊ ಇಷ್ಟೇ ಆಗಿರೋದು ಅದರಲ್ಲಿ. ಕೃಷ್ಣ ಸರ್, ಈಗ ಬದಲಾವಣೆ ಅನ್ನೋದು ಬೇಕೇ ಬೇಕು, ಕಾಲಕಾಲಕ್ಕೆ ತಕ್ಕಂತೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ರಿ ನೀವು ಕೂಡ ಈ ಹಿಂದೆ. ಇವತ್ತಿನ ಸಂದರ್ಭಕ್ಕೆ ಅಥವಾ ಇವತ್ತಿನ ಸಿಚುವೇಶನ್ಗೆ ಆಗ್ತಾ ಇರುವಂತಹ ಬೆಳವಣಿಗೆ ಜೊತೆಗೆ ಮುಂದೆ PUC ಪರಿಷ್ಕರಣೆ, ಪಠ್ಯ ಪರಿಷ್ಕರಣೆ ವಿಷಯಕ್ಕೆ ಇದೇ ಸಮಿತಿಯ ವರದಿಯನ್ನು ತಗೊಳ್ತಾರಾ ಇಲ್ವಾ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಏನು ಹೇಳ್ತೀರಿ ಸರ್? ಇವತ್ತು ನೀವು ಟೈಟಲ್ ಕೊಟ್ಟಿದ್ದು ಪಠ್ಯಪುಸ್ತಕದ ಗೊಂದಲ ಅಂತಿದೆ. ಇದು ಪಠ್ಯಪುಸ್ತಕದ ಗೊಂದಲದ ಪಕ್ಷದ ಗೊಂದಲ ಅಷ್ಟೇ. ಇದು ನ್ಯಾಷನಲ್ ಇಂಟ್ರೆಸ್ಟು, ಎಜುಕೇಷನ್ ಇಂಟ್ರೆಸ್ಟು ಅದೆಲ್ಲ ಬಿಟ್ಟು ಇವರು ವೈಯಕ್ತಿಕವಾಗಿ ಇವರದೇ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ತಗೊಂಡು ಮುಂದುವರಿಸ್ತಿದ್ದಾರೆ ಹೊರತು ಇದು ಯಾವುದೂ ಇಲ್ಲ. ಆಮೇಲೆ ಯಾವುದೇ ಒಂದು ಸಮಿತಿ ಅಂತ ಹೇಳಿದ್ರೆ, ಕಮಿಟಿ ಅನ್ನೋರಿಗೆ ಒಂದು ಫ್ರೀಡಮ್ ಕೊಟ್ಟು ಇದು ಮಾಡಿ ಅಂತ ಹೇಳಿದ್ಮೇಲೆ ಅದೆಲ್ಲ ಒಂದು ಅವಧಿನಲ್ಲಿ ಪಬ್ಲಿಕ್ ಡೊಮೇನ್ಗೂ ಬಿಟ್ಟಿರ್ತಾರೆ. ಇದನ್ನು ನೋಡಿ ಅಂತ ಹೇಳ್ತಾರೆ, ಪರಿಷ್ಕರಿಸಿ ಅಂತ ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ಆದಮೇಲೆ ಒಬ್ಬ ಯಾರಾಗಲಿ ಒಂದು ನಾಯಕ ಅಂತ ಇದ್ಮೇಲೆ ಆ ಸೀಟಲ್ಲಿದ್ದಾಗ ನಿರ್ಧಾರ ತಗೊಂಡು ಇದು ನಡಿಬೇಕು, ಮುಂದಕ್ಕೆ ಹೋಗಬೇಕು, ಡಿಸಿಷನ್ ತೊಗೊಳ್ಳೇಬೇಕೇ ಹೊರತು ಇದು ಕಪ್ಪೆ ತಕಡಿತ ಆಯಿತು ಅಂದರೆ ಇದು ಮುಂದೆ ಹೋಗಲ್ಲ. ಇದು ಅಷ್ಟೇ, ಇದು ನನ್ನ ಅನಿಸಿಕೆ ಅಂತ ನಾನು ಹೇಳ್ತೀನಿ. ಈಗ ಬದಲಾವಣೆ ಏನು ಮಾಡಿದ್ದಾರೆ, ಈಗ ವಿಸರ್ಜಿಸಿದ್ದಾರೆ ಈ ಸಮಿತಿನ, ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಏನು? ಯಾರೇ ಆಗಲಿ ಇದನ್ನು ಒಂಥರ ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಅಥವಾ ಸ್ಯಾಬಟೈಜ್ ಮಾಡೋದಾಗಲಿ, ಭಯ ಪಡಿಸೋದಾಗಲಿ ಅಲ್ಲ. ಇದು ಪ್ರತಿಯೊಬ್ಬ
ಪ್ರಜೆಯ ಪ್ರತಿನಿಧಿ ನಮ್ಮ ಏನೇದರೂ ಒಂದು ಸ್ಟೂಡೆಂಟ್ ಹಿತಕ್ಕೋಸ್ಕರ ಮಾಡಬೇಕು ಅಥವಾ ಶಿಕ್ಷಣ ಹಿತಕ್ಕೋಸ್ಕರ ಮಾಡಬೇಕೇ ಹೊರತು ಒಂದು ಜಾತಿ ಅಥವಾ ಒಂದು ಮತ ಅಥವಾ ಒಂದು ವ್ಯಕ್ತಿ ಒಬ್ರಿಗೋಸ್ಕರ ಮಾಡ್ತಾ ಹೋಗೋ ಸರಿಯಾಗಲ್ಲ. ನಮ್ಮಲ್ಲಿ ಸಾಹಿತಿಗಳಿಗೇನು ಕಮ್ಮಿ ಇಲ್ಲ, ವಿದ್ವತ್ತಿಗೇನು ಕಮ್ಮಿ ಇಲ್ಲ. ಇವರಲ್ಲಿ ಸಣ್ಣ ಪುಟ್ಟ ಜಗಳಗಳಿಂದ ಈ ಪಠ್ಯಪುಸ್ತಕದ ಕಾಯ್ದೆ ಮುಂದೋಗ್ತಾ ಇದೆ. ಅಲ್ಲ, ಅನೇಕ ಸಾಹಿತಿಗಳು ತಮ್ಮ ತಮ್ಮ ಲೇಖನಗಳನ್ನ ನಾವು ವಾಪಸ್ ಪಡಿತೀವಿ ಅಂತ ಮುಂದಾದ್ರು. ಆ ಸಂದರ್ಭದಲ್ಲೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ಳಿಲ್ಲ. ಅಂದ್ರೆ ಅನೇಕ ಒತ್ತಡಗಳು ಬಂತು, ಅನೇಕ ವಿಷಯಗಳು ಬಂತು, ಚರ್ಚೆಗಳಾಯಿತು, ವಿರೋಧ ವ್ಯಕ್ತವಾಯಿತು. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ನಾವು ಮಾಡಿದ್ದೇ ಸರಿ ಅಂದ್ರು. ಆದ್ರೆ ಏಕಾಏಕಿಯಾಗಿ ಇದನ್ನ ಸಮಿತಿಯನ್ನ ವಿಸರ್ಜನೆ ಮಾಡಿದ್ರು. ಅದು ಎಲ್ಲಿ ಜ್ಞಾನೋದಯ ಆಯ್ತು ಅಥವಾ ಏನಾಯ್ತು, ಒಂದು ಬಸವಣ್ಣನವರ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು. ಅಂದ್ರೆ ಇವರಿಗೆ ಹೀಗೆ ಆಗ್ತಾ ಇರುವಂತಹ ಚರ್ಚೆ ಏನು ಅಂತಂದ್ರೆ, ಬಿಜೆಪಿಗೆ ಎಲ್ಲಿ ಮತ್ತೆ ಮತಗಳು ಬಿಟ್ಟು ಹೋಗ್ಬಿಡುತ್ತೋ, ಯಾಕಂದ್ರೆ ಬಿಜೆಪಿ ಭದ್ರ ಬುನಾದಿ ಅಂತ ಅಂದ್ಕೊಂಡಂತಹ ಕೆಲವೊಂದಷ್ಟು ಜಾತಿ ಮತಗಳು ಎಲ್ಲಿ ಬಿಟ್ಟು ಹೋಗ್ಬಿಡುತ್ತೋ ಇದೇ ವಿಚಾರವನ್ನ ಇಟ್ಕೊಂಡು ಅನ್ನೋ ಕಾರಣಕ್ಕೆ ಇದನ್ನ ಬದಲಾಯಿಸಿದ್ರು ಅಂತ ಅನ್ಸೋದಿಲ್ವಾ ನಿಮಗೆ? ಅಥವಾ ಈ ಒಂದು ಡಿಸಿಷನ್ ಇಂದ ವಾಪಸ್ ತಗೊಂಡ್ರು ಅಂತ ಅನ್ಸೋದಿಲ್ವಾ? ಇಲ್ಲ, ಇದು ಕಾಂಪ್ರಮೈಸ್ ಮಾಡಿ ನನ್ನ ಸ್ಥಾನ ಸೇಫ್ ಮಾಡ್ಕೋಬೇಕು ಅಂತ ಈ ಥರ ಮಾಡ್ತಾ ಇದೆ ಹೊರತು ಇದು ಒಳ್ಳೆ ಉದ್ದೇಶಕ್ಕೆ ಅಲ್ಲ ಅಂತ ಅನಿಸ್ತಾ ಇದೆ. ಆಮೇಲೆ ಕ್ಲಾರಿಫೈ ಮಾಡ್ತೀನಿ ನೋಡಿ. ಇವತ್ತೇನು ಪಠ್ಯಪುಸ್ತಕ ಸಮಿತಿ ಏನಿದೆ, ನೀವು ಒಂದು ಅರ್ಥ ಮಾಡ್ಕೋಬೇಕು. ಪಠ್ಯಪುಸ್ತಕ ಸಮಿತಿನಲ್ಲಿ 2 ಭಾಗ, 1, 2, 3, 4, 5, 6, 7, 8, 9, 10, 10, 11, 12 ಇದೆ. ಇಡೀ ಪಠ್ಯಪುಸ್ತಕದ ಆ ಒಂದು ಸಮಿತಿಗೆ ರೋಹಿತ್ ಚಕ್ರವರ್ತಿ ಅವರೊಬ್ಬರೇನ ಆ ಒಂದು ಸಮಿತಿ ಅಧ್ಯಕ್ಷರು ಅಂತ ಮೊದಲು ಕನ್ಫರ್ಮೇಷನ್ ಆಗಬೇಕು. ಒಂದು, ಇವ್ರ ಪೀರಿಯಡ್ ಮುಗಿದೋಯಿತು. ಪಠ್ಯಪುಸ್ತಕದ ಇವರು ಆ್ಯಕ್ಚುಲಿ ಪಠ್ಯಪುಸ್ತಕ ಸಮಿತಿ ಒಳಗೆ ಇವ್ರದ್ದು ರೋಲೇ ಇಲ್ಲ ಆ್ಯಕ್ಚುಲಿ, ಯಾರ್ದು ನನ್ನ ಪ್ರಕಾರ. ಯಾಕಿಲ್ಲ ಅಂತಂದರೆ ಹಿ ಈಸ್ ಓನ್ಲಿ ಇನ್ಸ್ಟ್ರೂಮೆಂಟಲ್ ಟೂಲ್, ಹಿ ಈಸ್ ಓಂಟ್ ರೈಟ್, ಹಿ ವಿಲ್ ಗಿವ್ ಇಟ್ ಟು ಅದರ್ಸ್. ಆ ಕಮಿಟಿಲಿ ಇರತಕ್ಕಂಥ ಏನು ಮಾಡ್ತಾರೆ, ಅಲ್ಲಿ ಕಮಿಟಿ ಸುಮಾರು ಒಂದು 19-20 ಅವ್ರದ್ದು ರೋಲ್ ಇಲ್ಲ ಅಂತಂದ್ರೆ ಅಲ್ಲ, ನಾನು ಹೇಳ್ಬಿಡ್ತೀನಿ ತಾಳಿ. ಸಮರ್ಥನೆಯನ್ನ ಕೊಟ್ಕೊಳ್ತಾರೆ ಎಲ್ಲದಕ್ಕೂ ಕೂಡ. ಏನಾಗತ್ತೆ ಗೊತ್ತಾ ಮೇಡಮ್, ನಾನು ಅದಕ್ಕೆ ನಾನು ಅದಕ್ಕೆ ರಾಜಕೀಯದ ಇಚ್ಛಾಶಕ್ತಿ ಬಗ್ಗೆ ಹೇಳ್ತೀನಿ. ಈ ರೋಹಿತ್ ನಮ್ಮ ಮುಖಂದಾಜ್ ಹೇಳಾಗೇ ಮೊದಲು ಆ ವ್ಯಕ್ತಿತ್ವ ಒಂದು ಪರ್ಸನಾಲಿಟಿ ಅಂತ ಇರಬೇಕು, ಒಂದು ಪ್ರೊಫೈಲ್ ಅಂತ ಇರಬೇಕು. ಅವ್ರಿಗೆ ಜ್ಞಾನಾರ್ಜನೆ ಮತ್ತು ಜ್ಞಾನ ಭಂಡಾರ ಇರಬೇಕು. ಒಂದು ಸ್ಥಾನಕ್ಕೆ ಕೂತಾಗ ಈಗ ವಕೀಲರು ಇವರಿಗೆ ಡ್ರೆಸ್ ಕೋಡ್ ಏನಂದರೆ ಅವರು ಯೂನಿಫಾರ್ಮ್ ಹಾಕೊಂಡು ಹೋಗಬೇಕು. ಇವನ್ ಈ ಕಾಣ್ ಗೋ ಸಿವಿಲ್ ಡ್ರೆಸ್ಸಲ್ಲಿ ನಾನು ವಕೀಲ ಅಂತ ಹೇಳಕ್ಕೆ ಬರೋಲ್ಲ ಕೋರ್ಟಲ್ಲಿ. ಹಾಗೇ ಒಂದು ವ್ಯಕ್ತಿತ್ವ ಬಂದಾಗ, ಕಮಿಟಿಯಿಂದ ಬಂದಾಗ ಅದಕ್ಕೆ ಅದರದ್ದೇ ಆಗ್ತಕ್ಕ ಸ್ಥಾನಮಾನಗಳಿಗೆ ಬರಗು ರಾಮಚಂದ್ರಪ್ಪವ್ರ ಕಾಲದಲ್ಲೂ ಕೂಡ ಈ ಥರ ಟಿಸಲ್ಗಳಾಯಿತು. ಈ ಥರ ಭಾಳಷ್ಟು ಕೂಡ ತೆಗೆದು ಹಾಕಿದ್ರು, ಭಾಳಷ್ಟು ಕೂಡ ವ್ಯತ್ಯಾಸಗಳು ಬಂತು. ಇಲ್ಲೇನಾಯಿತು, ಬರಗು ರಾಮಚಂದ್ರವರು ಲೇಖಕರು, ಬರಹಗಾರರು, ಅವ್ರದ್ದೇ ಆಗ್ತಕ್ಕ ಅವ್ರ ವ್ಯಕ್ತಿತ್ವದಲ್ಲಿ ಭಾಳಷ್ಟು ಪ್ರೊಫೈಲ್ಗಳಿವೆ. ಚಿತ್ರ ನಿರ್ಮಾಪಕರು, ಚಿತ್ರ ನಿರ್ದೇಶಕರು ಎಲ್ಲ ಅಲ್ವಾ, ಈ ಥರ ಎಲ್ಲ ಇದೆ. ಪರ್ಸ್ನಾಲಿಟಿ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಯಾವ್ದಾರ ಒಂದು ಸೆಲ್ಲಿಗೆ ಇನ್ಚಾರ್ಜ್ ತೊಗೊಂಡ್ರೆ ಅಥವಾ ಲೀಗಲ್ ಸೆಲ್ ಇನ್ಚಾರ್ಜ್ ತೊಗೊಂಡ್ರೆ ಹಿ ಕ್ಯಾನ್ ಹ್ಯಾಂಡಲ್ ಪಕ್ಕ. ಹಿ ನೋಸ್ ದಿ ಲೀಗಲ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು ಇತ್ತು. ಇಲ್ಲಿ ಯಾವುದೇ ಕಾಂಗ್ರೆಸ್ ಸಂಬಂಧಪಟ್ಟಿದ್ದು ಬಂದಿದ್ದರೆ ಮೊದಲು ಮುಗುಲ್ ರಾಜ ಕಳಿಸಿ ಅಂತಾರೆ. ಯಾಕೆ? ಆ ಲೀಗಲ್ ಸೆಲ್ ಪ್ರೆಸಿಡೆಂಟ್ ಬೇರೆ ಇನ್ನೊಬ್ರು ಇದ್ದಾರೆ, ಬಟ್ ಸ್ಟಿಲ್ ಈ ಗೋಸ್ ಆಸ್ಕಿ. ಇವರು ಹೋಗ್ತಾರೆ ಕಾನೂನು ಯಾರು ಮಳೆ ಹೊಡಿಬೇಕಾದ್ರೆ CCBಗರು ABC ಹೋಗ್ಬೇಕಾದ್ರೆ ಇವರು ಹೋಗ್ತಾರೆ ಅಪ್ಲೇಕ್ಷೆ ಮಾಡಿಕೊಂಡು. ಸೊ ದರ್ ಇಸ್ ಅ ಪ್ರೊಫೈಲ್. ಇಲ್ಲಿ ಏನಾಗಿದೆ ಅಂತಂದರೆ ನನಗೆ ಗೊತ್ತಿರೋ ಮಟ್ಟಿಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ 5ನೇ ಕ್ಲಾಸ್ ತನಕನೂ ಕೂಡ 1, 6, 7, 5, 6, 7, 1, 8, 9, 10, 1, 10, 11, 1. ಇಲ್ಲಿ ಏನಾಗಿದೆ, ಇವರು ತೊಗೊಂಡ್ಬಿಟ್ರು ಪೋಸ್ಟ್ನ, ಯಾವುದು ರಾಜಕೀಯ ಹಪಾಪಿನಲ್ಲಿ ತೊಗೊಂಡ್ಬಿಟ್ರು. ರಾಜಕೀಯ ಹಪಾಪಿ ಒಳಗೆ ನಮ್ಮ ಮುಖಂದಾಜ್ ಕನ್ನಡ ಹೇಳ್ತಿದ್ರು, ಅವ್ರ ಫೇಸ್ಬುಕ್ ನೋಡಿದ್ರೆ ನೀವು ನೋಡೋಕ್ಕೆ ಆಗಲ್ಲ. ಅವರು ಶುರುವಿಂದ ಅವ್ರ ಬರವಣಿಗೆ ಶುರುವಾಗದ್ದೇ ಒಂದು ತುಷ್ಟೀಕರಣ ಮಾಡೋಕ್ಕೆ, ಅವ್ರ ಪೇಪರಲ್ಲಿ ಬರೀತಾರಲ್ಲ ಹಿಂಗೆ ಫೇಸ್ಬುಕ್ಕಲ್ಲಿ ತುಷ್ಟೀಕರಣ ಮಾಡೋದಕ್ಕೆ ತುಂಬ ಕಾಂಟ್ರವರ್ಸಿ ಮಾಡ್ಕೊಂಡ್ರು. ಲಾಸ್ಟು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿತ್ತು. ಕೊನೆ ಬಿ ರಿಪೋರ್ಟ್ ಆಗಿ ಅದೇ ಇದ್ರ ಬಗ್ಗೆ ಮಾನ್ಯ ನಮ್ಮ ಕನ್ನಡದ ವಾಲ್ಮೀಕಿ ಯಾರಿದ್ದಾರೆ ಕುವೆಂಪುರವ್ರ ಬಗ್ಗೆ ಬರೆದಿದ್ದಕ್ಕೆ ಕೇಸಾಗಿ ಬಿ ರಿಪೋರ್ಟ್ ಆಯಿತು. ಏನಕ್ಕೆ ಇದು ಯಾರು ಸಿಗಲಿಲ್ಲ ಯಾರು ಮಾಡೋದಂತ. ಅಲ್ಲಿ ಅದನ್ನು ಯಾರೇ ಬರೆದಿರಲಿ, ಯಾವುದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಬರೆದಿರೋದಕ್ಕೆ ಅವ್ರು ನಮ್ಮ ಹೆಮ್ಮೆ. ಏನೋ ಅವ್ರ ಬಗ್ಗೆ ಯಾರೇ ಬರೆದಿದ್ರು ಕೂಡ ಇವರು ಫೇಸ್ಬುಕ್ಕಲ್ಲಿ ಯಾಕೆ ಮುಚ್ಕೋಬೇಕಾಗಿತ್ತು, ತಪ್ಪದು. ಒಂದು ಯಾವುದೋ ಒಂದು ಫಾರ್ವರ್ಡ್ ಬರುತ್ತೆ ಮೆಸೇಜು ವಿಚ್ ಈಸ್ ಡಿಸ್ಟ್ರಾಯಿಂಗ್ ದಿ ಸಮಾಜ. ಅದು ಯಾವ್ದು ಸಮಾಜಕ್ಕೆ ಡಿಸ್ಟ್ರಾಯ್ ಆಗುತ್ತೆ. ಇದು ನನ್ನ ಮೇಲೆ ನನ್ನ ಪರ್ಸನಾಲಿಟಿ ಇರುತ್ತೆ. ನನ್ನ ಫೇಸ್ಬುಕ್ ಯಾವಾಗ ನೀಟಾಗಿರಲಿ ಕ್ಲೀನಾಗಿರಲಿ ಅಂತೀನಿ. ಯಾರಾದ್ರೂ ಗಲೀಜು ಹಾಕಿದ್ರೆ ಡಿಲೀಟ್ ಮಾಡ್ತೀನಿ, ಅನ್ಫ್ರೆಂಡ್ ಮಾಡ್ತೀನಿ ನಾನು. ಇವ್ರೇನು ಮಾಡಿದ್ರು, ಇವರು ನಡೆದು ಬಂದು ದಾರಿ ಚೆಕ್ ಮಾಡಿ, ಇವರು ಮತ್ತು ಸೂಲಿಬೆಲೆ ಚಕ್ರವರ್ತಿ ನಡೆದು ಚಕ್ರ ಮಾಡಿ ಬರೀ ಪ್ರೊವೊಕೇಷನ್ ಮಾಡ್ತೀನಿ. ಸಮಾಜ ಸ್ವಸ್ಥ ಬರೋದಂಗೆ
ಇಡೀ ಪ್ರೊವೊಕೇಶನ್ ಮಾಡ್ತಾನೆ ಹೋಗ್ತಿದ್ರಿ ನೀವು. ಮೇಡಮ್ ಹೋರಾಟ ಬೇರೆ, ಫಾರ್ ಅ ಕಾಸ್ ಫೈಟ್. ಈಗ ಇಬ್ಬರು ಡಿಬೇಟ್ ಕೂತ್ಕೊಂಡಾಗ ನಾನು ಅವ್ರ ಎಗೇನೆಸ್ಟು ನನ್ನ ಎಗೇನೆಸ್ಟ್ ಅವ್ರು ಹೇಳ್ದಂಗೆ. ಬಟ್ ವಿಚಾರಕ್ಕೆ ಬಂದಾಗ ಅವರು ನನ್ನ ಸಹಮತ ನಂದು, ಅವ್ರ ಸಹಮತ ಅವ್ರದ್ದು. ದಿರ್ ಇಸ್ ನಥಿಂಗ್. ನಾವು ಸುಮಾರು ಡಿಬೇಟ್ಗಳಲ್ಲಿ ವಿರುದ್ಧ ಭಾಳ ಮಾತಾಡಿದ್ದೀನಿ, ಕಾಂಗ್ರೆಸ್ ವಿರುದ್ಧ. ನಾನು ಹೇಳ್ತೀನಿ ನಿಮಗೆ ಫೈಟ್ ಮಾಡೋಕ್ಕೆ ಬರಲ್ಲ ಅಂತೀನಿ ಬಿಜೆಪಿ ಈಗ ವಿರುದ್ಧ. ಇದೇ ಕುವೆಂಪು ಅವರ ವಿಚಾರ ಅಂತ ಬಂದಾಗ ಈ ಹಿಂದೆ ಹಲವು ಅಭಿಪ್ರಾಯಗಳು ಬಂದಿದ್ದು. ಈಗ ಆ ಅಭಿಪ್ರಾಯಗಳು ಎಲ್ಲರದ್ದು ಕೂಡ ಬದಲಾಗ್ತಾ ಇದೆ. ಯಾಕಂತಂದ್ರೆ ಸರ್ಕಾರ ವಾಪಸ್ ತೆಗೆದುಕೊಳ್ತು ಸಮಿತಿ ಅನ್ನೋ ಕಾರಣಕ್ಕೆ. ಮೇಡಮ್ ಕುವೆಂಪು ಅವ್ರ ಬಗ್ಗೆ ಯಾರಾದರೂ ಮಾತಾಡಬೇಕಾದ್ರೆ, ಏನಾದ್ರು ಹೇಳಬೇಕಾದ್ರೆ ಅವ್ರ ಅಕ್ಷಯ ನೋಡೋಕ್ಕಾದ್ರೆ ವಾಲ್ಮೀಕಿ ರಾಮಾಯಣ ಮೂಲ ಸೃಷ್ಟಿಕರ್ತ ಯಾರಿದ್ರಲ್ಲ ಅದಕ್ಕಿಂತ ಹೆಚ್ಚು ಒಂದು ಹೆಜ್ಜೆ ಮುಂದೋಗ್ತಾರೆ ಇವರು. ಯಾರು? ಕನ್ನಡದ ವಾಲ್ಮೀಕಿ. ಯಾರು? ಅವರ ಆ ಒಂದು ಸಂವಾದ ಅಲ್ಲ, ಇದೇ ಕುವೆಂಪು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಮಾತಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮಾತುಗಳು ಈ ರೀತಿಯಾಗಿರ್ಲಿಲ್ವೇ? ಬದಲಾವಣೆ ಇತ್ತು ನಿಮ್ಮ ಮಾತುಗಳು. ಒಂದು ಸೆಕೆಂಡ್ ತಾಳಿ, ಯಾಕೆ ಬೇರೆಯವರ ಪ್ರೋತ್ಸಾಹದಿಂದ ಮುಂದುವರ ತಪ್ಪೇನಿದೆ ಅದರಲ್ಲಿ ಅನ್ನೋ ರೀತಿಯಾಗಿತ್ತು. ಇಲ್ಲ ಹಂಗಲ್ಲ. ಇವತ್ತು ನಾನು ಕೇಳಿದ್ದೀನಿ ಏನು ಗೊತ್ತಾ? ನಾನು ಕೇಳಿದ್ದು ಏನು ಗೊತ್ತಾ? ನಾನು ಹೇಳಿದ್ದು ಏನಂದ್ರೆ 1ನೇ ಕ್ಲಾಸ್ ಮಗುಗೆ ಕುವೆಂಪುರವರ ಬೃಹತ್ ಬೇಕಾಗಿಲ್ಲ, 2ನೇ ಕ್ಲಾಸ್ ಮಗುವಿಗೆ ಕುವೆಂಪುರವರ ಬೃಹತ್ ಬೇಕಾಗಿಲ್ಲ. ಕುವೆಂಪುರವರ ವಿಚಾರಧಾರೆ, ಅವರ ಒಂದು ಕಾವ್ಯ ವಾಚನವನ್ನು ಪ್ರಬುದ್ಧ ಮನಸ್ಸಿಗೆ ಕೊಡಬೇಕು ನೀವು. ಇವಾಗ 1, 2, 3, 4 ಮಕ್ಕಳಿಗೆ ಬೇಕಾದ್ರೆ ಚಿಲಿಪಿಲಿ ಆಟ ಆಡು ಮನೆಗೆ ಬಾಂತ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡ್ಕೊಡ್ಬೇಕಲ್ಲ. ನಾನು 1ನೇ ತರಗತಿಯಿಂದಾನೇ ಶುರು ಮಾಡ್ಬೇಕು ನೀವು. ಅಲ್ಲ, ನಾನು ಹೇಳ್ತಾ ಇರೋದು ಇಲ್ಲ, 1ನೇ ತರಗತಿ ಶುರು ಮಾಡ್ಬೇಕು ಸರಿಯೇ. ಈ 1ನೇ ತರಗತಿ ಜೀರ್ಣ ಆಗತಕ್ಕದ್ದು ಕೊಡಬೇಕು. ಕುವೆಂಪು ಬಗ್ಗೆ ಬೇಕಾದಂತಹ ಲೇಖಕರನ್ನ ನಾವು ಹೆಂಗ್ ಕೊಟ್ಟರು ನಡೆಯುತ್ತೆ. ತಪ್ಪು ಮೇಡಮ್. ನಾನು ನಮ್ಮ ಸಾರ್ ಹೇಳ ಕೃಷ್ಣ ಅವ್ರು ಹೇಳ್ತಾರೆ, ಶಿಕ್ಷಣ ತಜ್ಞರು ಹೇಳಂಗೆ ಕನ್ನಡ ನಾಡು ಕನ್ನಡ ತಾಯಿ ಬಂಜೆ ಅಲ್ವೇ ಅಲ್ಲ. ಸಾಂಸ್ಕೃತಿಕ ತಗೊಳ್ಳಿ, ಸಾಹಿತ್ಯ ತಗೊಳ್ಳಿ, ಲೇಖನ ತಗೊಳ್ಳಿ, ನಮ್ಮ ತಾಯಿ ಕನ್ನಡ ದೇವಿ ಬಂಜೆ ಅಲ್ವೇ ಅಲ್ಲ. ನೀವು ಒಬ್ಬರ ಮೇಲೆ ಯಾಕೆ ದೃಷ್ಟಿಕೋನ ಮಾಡ್ತೀರಿ? ಈ 1ನೇ ಕ್ಲಾಸಲ್ಲಿ ನೀವು 10 ವರ್ಷದಿಂದ 1ನೇ ಕ್ಲಾಸಲ್ಲಿ ಇರೋ ಪಾಠನ ಕಂಟಿನ್ಯೂ ಏನಕ್ಕೆ ಮಾಡ್ತೀರಿ? ಇನ್ನೊಬ್ಬರ ಲೆಕ್ಕಕ್ಕೆ ಅವಕಾಶ ಕೊಡಿ. ಕೃಷ್ಣ ಸರ್, ನೀವು ಕೂಡ ಮಾತನಾಡಿದ್ರಿ ನನ್ನ ಇದೇ ಕಾರ್ಯಕ್ರಮದಲ್ಲಿ. ನಿಮ್ಮ ಪ್ರಕಾರ ಕುವೆಂಪು ಅವ್ರನ್ನ ತೆಗೆದುಬಿಡಬೇಕು. ರಾಷ್ಟ್ರೀಯ ವಿಚಾರಗಳು ಒಂದ್ ನಿಮಿಷ ವಿದ್ಯಾರ್ಥಿಗಳಿಗೆ ಮಾಡಿಕೊಡ್ಬೇಕು. ಸೊ ಅದು ಒಳ್ಳೇದೇ. ಏನ್ ಬದಲಾವಣೆ ಆಗಿದೆಯೋ ದಟ್ ಇಸ್ ರೈಟ್ ಅನ್ನುವಂತಹ ವಿಷಯವನ್ನೇ ಹೇಳಿದ್ರಿ. ಸೊ ಅದನ್ನ ನೀವು ಈಗಲೂ ಒಪ್ತೀರಾ ಅಥವಾ ಹೆಂಗೆ? ಅಥವಾ ಸಮಿತಿ ವಿಸರ್ಜನೆ ಆಗಿದ್ದಕ್ಕೆ ಹೇಳಿದ್ದನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಗೆ ಶಿಶು ಸಾಹಿತ್ಯ ಅಂತ ಹೇಳೋದು ನಮ್ಮ GP ರಾಜರತ್ನಂ ಅವರದು ಕೂಡ. ಪ್ರೈಮರಿ 4ನೇ ಕ್ಲಾಸ್ ತನಕ, ಅಂದರೆ 4ನೇ ಕ್ಲಾಸು ಅಂದರೆ ಆ ಹುಡುಗನಿಗೆ 9 ರಿಂದ 10 ವಯಸ್ಸಷ್ಟೇ. ಇವತ್ತಿಗೂ ನಾ ಹೇಳ್ತೀನಿ, 1, 2 ಬಾಳೆಲೆ ಹರಡು ಅಂತಹದ್ದು ಈ ಸರಳವಾದ ಸಾಕೆ ಹೊರತು ಆಮೇಲೆ ಹಂಗೇ ಬಂತು ಅಂದರೆ ಮಾಸ್ತಿ ಇವ್ರದ್ದು ಅವ್ರದ್ದೆಲ್ಲ ಸಣ್ಣ ಪುಟ್ಟ ಕಥೆಗಳು ಅದು ಇದು. ಇನ್ನೂ ಸ್ವಲ್ಪ ಒಂದು ಮಿಡ್ಲ್ ಸ್ಕೂಲ್ಗೆ ಬಂತು ಅಂದರೆ ಪೂತಿನ ಅವ್ರದ್ದೆಲ್ಲ ನಾಟಕ ಇಂಥದ್ದೆಲ್ಲ ಅದೆಲ್ಲ ಬರಬೇಕೇ ಹೊರತು ಆ ಒಂದು ಟೀನೇಜ್ ಅಂತಾರೆ, ಒಂದು 12-13 ವಯಸ್ಸು ಬಂತು ಅಂದರೆ ಒಂದು ವ್ಯಕ್ತಿ ಅಥವಾ ಒಂದು ಪರ್ಸನಾಲಿಟಿ, ಒಂದು ಅದ್ರ ಬಗ್ಗೆ ಬಯೋಗ್ರಫಿ ಅನ್ನೋದ್ರ ಬಗ್ಗೆ ಅರ್ಥ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಇದು ಗೊಂದಲ ಮಾಡ್ತಾ ಇರೋದು ಇವರಲ್ಲಿ ಪೀಕ್ಲಾಟವೇ ಹೊರತು ಇದೇನೂ ಇಲ್ಲ. ನಾನು ಹೇಳೋದು, ಮತ್ತೊಮ್ಮೆ ಹೇಳ್ತೀನಿ, ನಾ ಇದನ್ನ ಮೊದಲ ಸಲನೂ ಹೇಳಿದ್ದೆ. ಈಗ ಇವರು ಎಲ್ಲ ಮಕ್ಕಳ ಮನಸ್ಥಿತಿ ಒಂದೇ ಥರ ಇರಲ್ಲ. ಈಗ ನಾನು 7ನೇ ಕ್ಲಾಸಲ್ಲೇ ಪರಿಸರದ ಕಥೆಗಳನ್ನ ಓದಿದೆ, ತೇಜಸ್ವಿ ಅವ್ರದ್ದು. ನೀವು ಆ ಥರದ್ದೊಂದು ಪರಿಸರ, ಇವರು ಶಿವರಾಮ್ ಕಾರಂತರ ಎಳೆಯರ ಇದು ಪ್ರಪಂಚ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಪುಸ್ತಕ ಇತ್ತು. ಸೊ ಅದಾದ ನಂತರ ಇವ್ರದ್ದೇ ರಾಷ್ಟ್ರೋತ್ಥಾನ ಪರಿಷತ್ ಅವರು ಒಂದಷ್ಟು ಮಕ್ಕಳ ಇದಕ್ಕೆ ಅಂತಲೇ ಹೇಳ್ಬಿಟ್ಟು ಈ ತಾತ್ಯಾ ಟೋಪೆ, ಆಮೇಲೆ ರಾಣಿ ಚೆನ್ನಮ್ಮ, ಶಿವಾಜಿ, ಇವ್ರದ್ದೆಲ್ಲರದು ಕೂಡ ಸಣ್ಣ ಪುಸ್ತಕಗಳು, ಸಣ್ಣದು ಒಂದು 25 ಪೇಜಿನ ಪುಸ್ತಕಗಳನ್ನ ತೊಗೊಂಬರ್ತಾಯಿದ್ರು. ಈ ಸೊಪ್ಪನ ನೀತಿ ಕಥೆಗಳು. ನೀವು ಟೆಕ್ಸ್ಟ್ ಬುಕ್ನ ಹೊರತುಪಡಿಸಿ ಹೊರಗಡೆ ಓದೋದಕ್ಕೆ ನೀವು ಒಂದು ಅಡಲ್ಟ್ ಥಿಂಕಿಂಗ್ ಯಾವಾಗ ಬರುತ್ತೆ ಅಂದರೆ ನೀವು 5-6 ವರ್ಷ ದಾಟ್ತಿದ್ದಂಗೆ ಮಕ್ಕಳಿಗೆ ಅದು ಬಂದೇ ಬರುತ್ತೆ. ಸೊ ಇವರು ಹೇಳ್ತಾ ಇರೋದು ಏನಂದರೆ, ಈಗ ಈ ಪುಸ್ತಕ ಪರಿಷ್ಕರಣಾ ಸಮಿತಿ ಮಜಾ ಮಾಡೋವಂಥದ್ದು ಏನಿದೆ, ಅವ್ರು ಮಾಡಿಬಿಟ್ಟಿದ್ದಾರೆ, ಅವರು ಹೆಡ್ಡು ಚೀಫು ಮಾಡಿಬಿಟ್ಟಿದ್ದಾರೆ ಅಂತ ಏನು ಕೊಟ್ಟರು ತಗೊಳಕ್ಕಾಗಲ್ಲ. ಮಾಡಿದ್ಮೇಲೆ ಆ ತೂಕ ವಾಪಸ್ ತಗೊಂತಿದೀವಿ ಅಂತಾನು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದೇನು, ಅವ್ರು ಮೊನ್ನೆ ಕೊಟ್ಟಿರುವಂತ ಪ್ರಕಟಣೆ ಏನು, ನೀವು ಇದಕ್ಕೆ ಆಕ್ಷೇಪಣೆಗಳನ್ನ 10 ದಿನಗಳೊಳಗೆ ಸಲ್ಲಿಸಿ ಅಂತ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸಿದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಈಗಾಗಲೇ ನಾವು ಪಠ್ಯಪುಸ್ತಕ ಹಂಚ್ಬಿಟ್ಟಿದೀವಿ, ಹಂಚ್ಬಿಟ್ಟಿರೋದ್ರಿಂದ 79.7% ಪಠ್ಯ ಪುಸ್ತಕಗಳನ್ನ ಆಲ್ರೆಡಿ ಹಳೇದು ಬರ್ಗೂರು ಆಲ್ರೆಡಿ ಶಾಲೆಗಳಿಗೆ ಕಳಿಸಾಗಿದೆ. ಈಗ ನಾವು ಮರುಮುದ್ರಣ ಮಾಡ್ತೀವಿ ಅಂತ ಹೇಳ್ತಾನೂ ಇಲ್ಲ, ಅವ್ರು ಹೇಳ್ತಾರದೇನು ಅಂದ್ರೆ, ನಾವು ಟೀಚರ್ಸ್ ಕೇಳ್ತೀವಿ ಆ ಪಾಠನ ಮಾಡಬೇಡಿ ಅಂತ.
ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಯಾಕೆ ಕೊಟ್ಟಿದ್ದೀರಾ ಹಂಗಾರೆ, ಪಾಠ ಮಾಡಬೇಡಿ ಅಂದ್ರೆ ಏನು? ಅದಾದ ನಂತರ ಬರ್ಗೂರು ರಾಮಚಂದ್ರಪ್ಪ ಅವರ ಸಮಿತಿ ಏನು ಪಠ್ಯ ಪುಸ್ತಕವನ್ನ ಮುದ್ರಣ ಮಾಡಿತ್ತು ಅದು ಕೂಡ ಬಂದ್ಬಿಟ್ಟಿದೆ, ಮಾರ್ಕೆಟಲ್ಲಿ ಇದೆ. ಒಂದಷ್ಟು ಜನಕ್ಕೆ ಅದನ್ನು ಕೊಟ್ಬಿಟ್ಟಿದ್ದಾರೆ. CBSEನವರು ಬರ್ಗೂರು ರಾಮಚಂದ್ರಪ್ಪ ಅವರ ಇದನ್ನ ಯಥಾವತ್ತಾಗಿ ತಗೊಂಡಿದ್ದಾರೆ. ಅದ್ರಲ್ಲಿ ಲಂಕೇಶ್ ಬರಹ ಇದೆ, ಸಾರಾ ಅಬೂಬ್ಕರ್ ಅವರ ಬರಹ ಇದೆ, ಜಿ ರಾಮಕೃಷ್ಣ ಅವರ ಬರಹ ಇದೆ, ಇವ್ರದೆಲ್ಲ ಬರಹ ಇದೆ. ಜಿ ರಾಮಕೃಷ್ಣ ಅವ್ರು ಭಗತ್ ಸಿಂಗ್ ಬಗ್ಗೆ ಬರೀತಾರೆ, ಅದನ್ನ ತೆಗೆದು ಇವ್ರೇನ್ ಮಾಡ್ತಾರೆ, ಚಕ್ರವರ್ತಿ ಸೂಲಿಬೆಲೆ ಕಡೆ ಇದನ್ನ ಭಗತ್ ಸಿಂಗ್ ಬಗ್ಗೆ ಬರೆಸ್ತಾರೆ. ಏನು ಗೊತ್ತಿದೆ ಭಗತ್ ಸಿಂಗ್ ಬಗ್ಗೆ, ಚಕ್ರವರ್ತಿ ಸೂಲಿಬೆಲೆಗೆ? ದಿನ ಮಾತೆತ್ತಿದ್ರೆ ಒಂದು 4 ಜನರ ಹತ್ರ ದುಡ್ಡು ತೊಗೊಂಡು ದಿನ ಬೆಳಗಾದ್ರೆ ಇವರು ಒಂದು ಪಕ್ಷದ ಪರವಾಗಿ ಸುಳ್ಳು ಪ್ರಚಾರ ಮಾಡ್ತಾ ಇರೋದು. ಅದಾದ ನಂತರ ಈಗ ಇಬ್ರು ಹೇಳಿದ್ರು ಇದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಇದನ್ನ ವಿಚಾರ ಎತ್ತಾ ಇದೆ ಅಂತ. ವಿಚಾರವನ್ನು ಮೊದಲನೇ ಎತ್ತಿದ್ದು ನಿರ್ಮಲಾನಂದನಾಥ ಸ್ವಾಮೀಜಿ ಅವರು. ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಫಿಲಿಯೇಷನ್ ಇಲ್ಲ. ನಿರ್ಮಲಾನಂದನಾಥ ಸ್ವಾಮೀಜಿ ಹತ್ರ ಕಾಂಗ್ರೆಸ್ನವ್ರಿಗಿಂತ ಹೆಚ್ಚಾಗಿ BJPನವರೇ ಜಾಸ್ತಿ ಹೋಗೋದು. ಅಯೋಧ್ಯ ರಾಮ ಮಂದಿರ ನಿರ್ಮಾಣಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿ ಹೋಗಿದ್ರು. ನರೇಂದ್ರ ಮೋದಿಯವರು ಅಮಿತ್ ಶಾ ಬಂದರೆ ಇವ್ರ ಹತ್ರನೇ ಹೋಗೋದು. ಇವ್ರನ್ನ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಅಂತ ಹೇಳಿ BJPನವರು ಪ್ರೊಜೆಕ್ಟ್ ಕೂಡ ಮಾಡಿದ್ರು. ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕುವೆಂಪು ಅವ್ರಿಗೆ ಅನ್ಯಾಯ ಆಗಿದೆ, ಕುವೆಂಪು ಅವ್ರ ಬಗ್ಗೆ ತುಚ್ಛೀಕರಿಸಲಾಗಿದೆ ಅಂತ ಹೇಳಿ ಅವ್ರು ಮೊದಲು ಧ್ವನಿ ಎತ್ತಿದ್ದು. ಅದಾದ ನಂತರ ಬಸವಣ್ಣ ಅವ್ರ ಬಗ್ಗೆ ಧ್ವನಿ ಎತ್ತಂತವ್ರು ಇವರು ಬದಲಾವಣೆ ಹೇಳ್ತಾ ಇದ್ದಾರೆ. ನಾವು ಒಂದಷ್ಟು ಆಗಿದೆ, ಲೋಪದೋಷಗಳಾಗಿದೆ, ಅದನ್ನ ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅದು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಇದನ್ನ ಪರಿಷ್ಕರಣೆ ಮಾಡೋದಕ್ಕಾಗಲ್ಲ, ಅಂದ್ರೆ ಮರುಮುದ್ರಿಸೋದಕ್ಕಾಗೋದಿಲ್ಲ, ಒಂದು ಕಿರು ಹೊತ್ತಿಗೆಯನ್ನ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸುಲಿ ಮುಕುಂದರಾಜ್ ಅವರೇ, ಈಗ ಬಸವಣ್ಣನವರ ವಿಚಾರ ಅಂತ ಬಂದಾಗ ಬಹುಶಃ ಇಲ್ಲಿ ಎಲ್ಲೋ ಒಂದು ಕಡೆ ಕೀ ಕೊಟ್ಟಂಗಾಯ್ತು ಅಂತ ಅನ್ಸುತ್ತೆ BJP ಸರ್ಕಾರಕ್ಕೆ ಅಥವಾ ಸಮಿತಿಗೆ. ಬಸವಣ್ಣನವರ ಎದುರನ್ನ ಹಾಕ್ಕೊಂಡ್ರೆ ಬಹುಶಃ ಇನ್ನು ಸ್ವತಃ CM ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರಿಂದ ಹಿಡಿದು ಅನೇಕ ನಾಯಕರಿಗೆ ಕುತ್ತು ಬರೋ ಚಾನ್ಸಸ್ ಇದೆ. ಸಮುದಾಯಗಳನ್ನ ಎತ್ತಿ ಅಥವಾ ವಿರೋಧವನ್ನ ಕಟ್ಟಿಕೊಳ್ಳೋ ಸಾಧ್ಯತೆ ಇದೆ. ಎಲೆಕ್ಷನ್ಗಳು, BBMP ಎಲೆಕ್ಷನ್ನು, ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ನು, ಹಿಂಗೆ ಹೋದ್ರೆ ಟ್ರ್ಯಾಕು ನಾವು ಅಂದ್ಕೊಂಡಿದ್ದೇ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ ಅನ್ನೋಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗ್ಬಿಡ್ತು. ಏನು ಅಂದ್ಕೊಂಡಿದ್ರು ಇವರು, ಬಟ್ ಅದಾಗ್ಲಿಲ್ಲ. ಪ್ರಾರಂಭದಲ್ಲಿ ಆಯ್ತು, ಯಾಕಂತಂದ್ರೆ ಧರ್ಮದ ವಿಚಾರ ಆಯ್ತು, ಟಿಪ್ಪುವನ್ನ ಎತ್ಕಟ್ಟುವಂತಹ ಕೆಲಸ ಅಥವಾ ಆತನನ್ನ ವಿಲನ್ ಆಗಿ ಬಿಂಬಿಸುವಂತಹ ಕೆಲಸ, ಈ ತರದ ಒಂದು ವಿಷಯಗಳಾಯ್ತು ಪ್ರಾರಂಭದ ಹಂತದಲ್ಲಿ. ಈ ಹಂತದಲ್ಲಿ ಇದ್ದಂತಹ ವಿಷಯ ಚರ್ಚೆ ಬರ್ಬರ್ತಾ ಸಾಹಿತಿಗಳು ತಿರುಗಿ ಬಿದ್ರು. ತದನಂತರದಲ್ಲಿ ಎಲ್ಲ ಸಮುದಾಯಗಳನ್ನ ತಿರುಗಿ ಬೀಳುವಂತೆ ಕುವೆಂಪು ಅವರನ್ನ ಅವಮಾನ ಮಾಡಿರೋದಾಗಿರಬಹುದು, ಅಥವಾ ಬಸವಣ್ಣನವರ ವಿಚಾರವನ್ನ ಏನು ಅವರು ತಪ್ಪಾಗಿ ತಿಳಿಸಿರೋದಾಗಿರಬಹುದು. ಹೀಗೆ ಅನೇಕ ವಿಷಯಗಳು BJP ಸರ್ಕಾರಕ್ಕೆ ನುಂಗಲಾರದ ತುತ್ತಾಗ್ಬಿಡ್ತು. ತನ್ನದೇ ಒಂದು ದಾಳ ತನಗೆ ತಿರುಗಿಬಿಡ್ತು ಅಂತಾರಲ್ಲ, ಹಂಗೆ ಏನ್ ಹೇಳ್ತೀರಿ? ಈಗ ಅದೊಂದು ದಾಳ ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಏನಾಯ್ತು ಅಂತ ನೋಡ್ತಾ ಇದ್ದೀರಾ. ನೂಪುರ್ ಶರ್ಮಾ ಇವರ ಪಕ್ಷದ ವಕ್ತಾರೆ ಮೊನ್ನೆ ಅವ್ರು ಮಾಡಿದಂಥ ಕಮೆಂಟ್ಗೆ ಕುವೈತಲ್ಲಿ ಇವರು ವೆಂಕಯ್ಯ ನಾಯ್ಡು ಉಪರಾಷ್ಟ್ರಪತಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜತಾಂತ್ರಿಕ ಸಿಬ್ಬಂದಿನ ಕರೆದು ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಎಷ್ಟೋ ನಮ್ಮ ಇದನ್ನೆಲ್ಲ ಕೆಲಸಗಾರನ್ನೆಲ್ಲ ತೆಗಿತೀವಿ ಅಂತ ಹೇಳಿದ್ದಾರೆ. ಸೊ ಇವ್ರು ಮಾಡಿದಂಥ ವಜಾ ಮಾಡಿದ್ರಲ್ಲ ಬಿಡಿ, ಅಲ್ಲ ವಜಾ ಮಾಡಿದ್ರು. ಆದರೆ ಇವರು ಮನಸ್ಥಿತಿ ಯಾವ ರೀತಿ, ನೀವು ಜನಕ್ಕೆ ಏನಾಗ್ಬಿಟ್ಟಿದೆ, ಈಗ ಕರೋನಾ ಬಂದು ಎಲ್ಲ ನೋಡ್ಬಿಟ್ರಿ. ಎಷ್ಟೋ ಜನಕ್ಕೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗ್ತಾ ಇರಲಿಲ್ಲ, ಆಕ್ಸಿಜನ್ ಸಿಗ್ತಾ ಇರಲಿಲ್ಲ, ರೆಮಿಡಿಸಿವಿಯರ್ ಸಿಗ್ತಾ ಇರಲಿಲ್ಲ, ಒದ್ದಾಡ್ತಾ ಇದ್ರು. ಮನುಷ್ಯತ್ವ, ಮಾನವೀಯತೆ ಅನ್ನೋದು ಬರಬೇಕಾಗಿತ್ತು. ಆದರೆ ಕರೋನಾ ಪೀರಿಯಡ್ ಮುಗಿದ್ಮೇಲೆ BJPನವರು ಮನುಷ್ಯತ್ವ, ಮಾನವೀಯತೆ ಅದನ್ನೆಲ್ಲ ಮತ್ತೆ ಪಕ್ಕಕ್ಕೆ ಸೇರಿಸಿ ಧರ್ಮ ತಗೊಂಬಂದ್ಬಿಟ್ರು. ವಿದ್ಯಾರ್ಥಿಗಳಲ್ಲಿ ಶಾಲೆಯ ಹಂತದಲ್ಲಿ ನೀವು ಹಿಜಾಬು, ಕೇಸರಿ ಶಾಲು ವಿಚಾರವನ್ನು ತಗೊಂಬಂದ್ರಿ. ಸೊ ಅದೆಲ್ಲೋ ಒಂದು ಕಡೆ ಆರಂಭದಲ್ಲಿ ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಮುಸಲ್ಮಾನರು ಕೊಡುವಂಥ ಒಂದು ತರಕಾರಿನ ಇದನ್ನು ತೊಗೊಂಬೇಡಿ, ಎಂಜಿಲ್ ಹಾಕಿರ್ತಾರೆ, ಇದು ಮಾಡಿರ್ತಾರೆ, ಇವ್ರು ತಬ್ಲಿಗಿ ಜಮಾತ್, ಇವರಿಂದನೇ ಎಲ್ಲ ಕಡೆ ಕೊರೋನಾ ಸ್ಪ್ರೆಡ್ ಮಾಡ್ತಾ. ಆಗಿಂದ ದ್ವೇಷ, ಒಂದು ಸಮುದಾಯದ ವಿರುದ್ಧ ದ್ವೇಷವನ್ನು ಕಾರೋದಕ್ಕೆ ನೀವು ಒಂದು ಬೇಸ್ಮೆಂಟ್ ಅಂತೂ ಹಾಕ್ಕೊಟ್ರಿ. ಇವತ್ತೇನಾಯಿತು, ಯಾರು ಆ ದ್ವೇಷವನ್ನು ಸೃಷ್ಟಿ ಮಾಡಿದ್ರಲ್ಲ, ಆ ದ್ವೇಷವನ್ನು ಸೃಷ್ಟಿಸಿದವ್ರು ಬುಡಕ್ಕೆ ಬಂತದು ದ್ವೇಷ, ಬೆಂಕಿ. ಅದಕ್ಕೆ ಬಸವಣ್ಣ ಹೇಳೋದು, ಮನೆಯೊಳಗಿನ ಕಿಚ್ಚು ಮನೆ ಒಡೆಯನನ್ನು ಸುಡದೆ ನೆರೆ ಮನೆಯ ಸುಡುವುದಿಲ್ಲ ಅಂತ. ಸೊ ಇವ್ರ ಮನೆ ಒಳಗಡೆ ಇರೋ ಕಿಚ್ಚು ಇವ್ರನ್ನೇ ಸುಡ್ತಾ ಇದೆ ಈಗ. ಸೊ ಇವತ್ತು ಬಸವಣ್ಣ ಅವ್ರ ಬಗ್ಗೆ, ಬಸವಣ್ಣ ಅವರ ಯಾವ ರೀತಿ ಒಂದು ಧರ್ಮವನ್ನು ಹುಟ್ಟಾಕಿದ್ರು, ಅವರ ವಚನ ಚಳುವಳಿ ಹೆಂಗಿತ್ತು, ಅವರು ಯಾವ ರೀತಿ ಅಂತ್ಯ ಕಂಡ್ರು. ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕ ನಮಗಿತ್ತು, ನಾವು ಓದಿದ್ವಿ ತಲೆದಂಡ ನಾಟಕ. ಸೊ ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕವನ್ನು ಇವತ್ತು RSSನವರು ಅರಗಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಒಂದು ಇದಿದೆ. ಆಮೇಲೆ ಇವ್ರು ರಾಷ್ಟ್ರೀಯತೆ ಅಂತ ಹೇಳ್ತಾರಲ್ಲ, ಏನು ರಾಷ್ಟ್ರೀಯತೆ? ನಮ್ಮ ಇದಿರಬೇಕಾಗಿತ್ತು, ನಮ್ಮ ಸಂಸ್ಕೃತಿ ಇರಬೇಕಾಗಿತ್ತು. ಏನು ಇವರ ಸಂಸ್ಕೃತಿ? ಯಾವುದು ಇವರ ಸಂಸ್ಕೃತಿ? ಇಲ್ಲಿ ಅನೇಕ ಸಂಸ್ಕೃತಿ ಇದೆ. ಇಲ್ಲಿ ಅನೇಕ, ಕೇವಲ ಇವ್ರು ಹೇಳುವಂಥ ಮನುವಾದದ ಸಂಸ್ಕೃತಿ ಮಾತ್ರ ಅಲ್ಲ. ಮಾರಮ್ಮ ಇದ್ದಾಳೆ, ಚೌಡಮ್ಮ ಇದ್ದಾಳೆ, ಕಬ್ಬಾಳಮ್ಮ ಇದ್ದಾಳೆ, ಬೇರೆ ಬೇರೆ ಆಚರಣೆಗಳಿದ್ದಾವೆ, ಜಲ ಸಂಸ್ಕೃತಿ ಇದೆ.
ಈ ಸಂಸ್ಕೃತಿಗಳ ನಡುವೆ ಇವತ್ತು ಬಸವಣ್ಣವ್ರನ್ನ ತಗೊಂಡ್ಬಂದು ಇವ್ರು ನಿಲ್ಸಿದ್ರಲ್ಲ, ಬಸವಣ್ಣವರಾಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ಇವರೆಲ್ಲ ಐಕಾನ್. ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದ್ದಾರೆ, ಸಂವಿಧಾನ ಶಿಲ್ಪಿ ಅನ್ನೋ ಪದನೇ ಬಿಟ್ಬಿಟ್ಟಿದ್ದಾರೆ. ಹಿಂದೆ ಇದೇ ಸರ್ಕಾರ 2020 ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸುತ್ತೆ. ಅವತ್ತು ಇವರು ಕಾಗೇರಿಯವರು ಸಂವಿಧಾನ ದಿನಾಚರಣೆಗೆ ಸಂಬಂಧಪಟ್ಟಂಗೆ ಎಲ್ಲ ಶಾಲೆಗಳಿಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ ಶಿಕ್ಷಣ ಇಲಾಖೆಯಿಂದ. ಅಂಬೇಡ್ಕರ್ ಅವರು ಮಾತ್ರ ಸಂವಿಧಾನವನ್ನು ರಚಿಸಿಲ್ಲ, ಅಂಬೇಡ್ಕರ್ ಅವ್ರ ಜೊತೆಗೆ ಬೇರೆ ಬೇರೆಯವರೆಲ್ಲ ಇದ್ರು. ಸೊ ಈ ರೀತಿಯಾದಂಥ ಒಂದು ಮನಸ್ಥಿತಿ ಇದೆಯಲ್ಲ, ಇವ್ರಿಗೆ ಒಂದು ಸಿಟ್ಟು, ಬೇರೆಯವ್ರನ್ನ, ಬೇರೆ ಸಮುದಾಯಗಳ ಮೇಲೆ ಸಿಟ್ಟು, ಆ ಸಿಟ್ಟನ್ನ ತೀರಿಸ್ಕೊಳ್ಳೋದಕ್ಕೆ ಇವ್ರು ಏನೋ ಮಾಡಿದ್ರು. ಇವತ್ತು ಇವರು ಕಾರಣರಾಗ್ತಾರೆ. ಮುಸಲ್ಮಾನರು ಯಾವ ಪರಿಸ್ಥಿತಿಗೆ ಬಂದ್ರಲ್ಲ, ಇವತ್ತು ಅಲ್ಪಸಂಖ್ಯಾತರು ಅಂತ ಮುಸಲ್ಮಾನ ದ್ವೇಷ ಇದೆಯಲ್ಲ, ಆ ದ್ವೇಷವನ್ನ ಇವರು ಅನುಭವಿಸುವಂತ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಓಕೆ ಕೃಷ್ಣ ಸರ್ ಹೇಳಿ. ಎಲೆಕ್ಷನ್ ಒಂದು ಉದ್ದೇಶ ಅನ್ನೋದು ಬಿಟ್ಟು ನೆಕ್ಸ್ಟ್ ಜನರೇಷನ್ ಅನ್ನೋದನ್ನ ಖಂಡಿತ ಥಿಂಕ್ ಮಾಡಬೇಕು. ಬರೀ ನಾವು 220 ಜನಕ್ಕೆ ಮಾತ್ರ ಸೀಟ್ಗೆ ಆಲೋಚನೆ ಮಾಡಬಾರ್ದು. ಲಕ್ಷಾಂತರ ವಿದ್ಯಾರ್ಥಿ ಬಗ್ಗೆ, ಅವುಗಳ ಮುಂದಿನ ಭವಿಷ್ಯ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಎರಡನೇದಾಗಿ ಒಂದು ನಿರ್ಧಾರ ತಗೊಳ್ಳಿ. ಅಕಸ್ಮಾತ್ ಇವಾಗ ನಾಡಗೀತೆಯಲ್ಲಿ ಯಾವುದೋ ಅದರದ್ದು ಕೃತಿ ಆಗಲಿ, ಲಿರಿಕ್ಸ್ ಆಗಲಿ, ಆ ಥರದ್ದು ಯಾವುದೋ ಚೇಂಜ್ ಮಾಡಿಲ್ಲ, ಅದ್ರ ಬಗ್ಗೆ ಏನೂ ಆಗಿಲ್ಲ. ವೈಯಕ್ತಿಕವಾಗಿ ಆತ ಪೋಸ್ಟ್ ಮಾಡಿದಂತಹ ವಿಷಯ ಆತನ ಅವಮಾನ ಮಾಡಿದಂತಹ ವ್ಯಕ್ತಿಯನ್ನ ಸಮಿತಿ ಅದರಲ್ಲಿ ಕೃತಿ ಬಗ್ಗೆ ಯಾರು ಮಾತಾಡಿಲ್ಲ. ಈವನ್ ಕುವೆಂಪು ಅವ್ರನ್ನ ಯಾರು ಅಲಗಿಡದಿಲ್ಲ, ಕಂಡಮ್ ಮಾಡಿಲ್ಲ, ಏನು ಮಾಡಿಲ್ಲ. ಅಕಸ್ಮಾತ್ ಕೆಲವೊಂದು ಹೇಳಿದ್ದು ಆ ಥರ ಆಗಿದೆ, ನಾವು ತಪ್ಪು. ಅದು ಪಠ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಲ್ಲ. ಆತ ಕುವೆಂಪು ಅವರ ನಾಡಗೀತೆಯನ್ನು ತಿರ್ಚಿರುವಂಥದ್ದಾಗಿರ್ಬೋದು. ಪಠ್ಯ ಪರಿಷ್ಕರಣೆ ಅಂದರೆ ಹಿಂದೆ ಬಡಗೂರು ರಾಮಚಂದ್ರಪ್ಪ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ಪರಿಷ್ಕರಣೆ ಮಾಡಿ ಅಂತ ಇವ್ರು ನಿಟ್ಟಿರೋದು. ನೀವು ಅದೇ ತಪ್ಪನ್ನ ಹಿಂದೆ ಬಡಗೂರು ರಾಮಚಂದ್ರಪ್ಪ ಅವ್ರು ಮಾಡಿದ್ರು, ನಂದಲ್ಲ ಅಂದರೆ ಮತ್ತೆ ಇವ್ರೇನು ಪರಿಷ್ಕರಣೆ ಮಾಡಿದ್ರು ಕೂತ್ಕೊಂಡು? ಇವ್ರೇನು ತಪ್ಪುಗಳನ್ನ ತಿದ್ದುಪಡಿ ಮಾಡಿದ್ರು? ಯಾವ್ದು ಮಾಡಿದ್ದಾರೆ? ಯಾವುದು ಬರಗೂರು ರಾಮಚಂದ್ರಪ್ಪ ಮಾಡಿದ್ರು ಮತ್ತೆ ಇವ್ರನ್ನ ಯಾಕೆ ಸಮಿತಿ ಅಧ್ಯಕ್ಷ ಮಾಡಿದ್ರು? ಕೃಷ್ಣ ಸರ್, ಈಗ ಬಸವಣ್ಣನವರಿಗೆ ಉಪನಯನ ಆಯ್ತು, ತದನಂತರದಲ್ಲಿ ಅವರು ಕೂಡಲ ಸಂಗಮಕ್ಕೆ ಹೋಗಿದ್ದು ಅನ್ನುವಂತಹ ವಿಷಯ ಅದು ತಪ್ಪಾಗಿದ್ರೆ ಸರಿ ಮಾಡಬಹುದಾಗಿತ್ತಲ್ಲ. ಯಾಕೆ ಅಂದ್ರೆ ಅನೇಕ ಉಲ್ಲೇಖಗಳಿದೆ, ಬೇರೆ ಬೇರೆ ದಾಖಲೆಗಳಿದೆ ಅದಕ್ಕೆ ಅಂತಾನೆ. ಮೇಡಮ್, ಅದ್ರ ಬಗ್ಗೆ ಕೆಲವೊಂಥರ ದ್ವಂದ್ವಗಳು ಇದೆ. ಪೂರ್ವಾಶ್ರಮದಲ್ಲಿ ಅವರು ಕೂಡ ಅಪ್ಪಟ ಬ್ರಾಹ್ಮಣನೇ ಆಗಿದ್ದವರು ಅಂತ ಹೇಳ್ತಾರೆ. ಕೆಲವರು ಇಲ್ಲ, ಅದು ಇದು ಅಂತ ಹೇಳಿದ್ರೆ ಆ ಒಂದು ಡೈಲಮಾ ಇರೋದು. ಅದ್ರ ಬಗ್ಗೆ ನಾವು ಮಾತಾಡೋಗೋದು ಬೇಡ. ಒಂದು, ಬಸವಣ್ಣನ ಯಾರು ಕಂಡಮ್ ಮಾಡಿಲ್ಲ, ಖಂಡಿತ ಹೇಳಲ್ಲ. ಇದರಲ್ಲಿ ಏನಾದ್ರು ತಿರುಚುಗಳು ಕೊಟ್ಟಿದ್ರೆ ಅದನ್ನು ತಿರುವು ಕೊಟ್ಟು ವಾಪಸ್ಸು ರೆಕ್ಟಿಫೈ ಮಾಡ್ಬೋದು ಅನ್ನೋದು ಕೂಡ ಒಪ್ಕೊಂಡಿದ್ದಾರೆ ಅವರದಲ್ಲಿ. ಅಲ್ಲ ಅಂದ್ರೆ ಈಗ ಅವ್ರು ಏನ್ ಹೇಳ್ತಿರೋದು ಅಂತಂದ್ರೆ ಮತ್ತೆ ಈಗ ಮರುಮುದ್ರಣ ಮಾಡೋದಕ್ಕಾಗೋದಿಲ್ಲ. ಬೇಕಾದ್ರೆ ಬಸವಣ್ಣನವರ ಒಂದು ಕಿರು ಹೊತ್ತಿಗೆಯನ್ನ ನಾವು ಬಿಡ್ತೀವಿ ಇದ್ರ ಜೊತೆಗೆ ಒಂದು ಈ ವಿಚಾರ, ಯಾಕಂದ್ರೆ ಎಲ್ಲರನ್ನು ಸಮಾಧಾನ ಪಡಿಸಬೇಕಲ್ಲ. ಮೊದಲ ಸಲದಲ್ಲಿ ಕೂಡ ನಾನು ಚರ್ಚೆ ಹೇಳಿದ್ದೆ, ಏನಾದ್ರು ಒಂದು ಮಿಸ್ಟೇಕ್ ಇದೆ, ತಿದ್ದುಪಡಿ ಅಂತಿದೆ, ಎರಟ ಅಂತಿದೆ, ಆಡಂಡಮ್ ಅಂತಿದೆ, ಕರೆಕ್ಷನ್ ಅಂತಿದೆ. ಅದಕ್ಕೆ ಒಂದೋ ಎರಡೋ ಸ್ಲಿಪ್ ಇದನ್ನು ಮಾಡ್ಬಿಟ್ಟು ಮಿಕ್ಕಿದ್ದು ಕಂಟಿನ್ಯೂ ಮಾಡಬಹುದು. ಒಂದು ಪಠ್ಯ ಪುಸ್ತಕದಲ್ಲಿ 100 ಪೇಜ್ ಇತ್ತು ಅಂತಾರೆ, ಆ 100 ಪೇಜಿನ ಕಾಸ್ಟನ್ನು ಎಲ್ಲ ಬಿಟ್ಟು ಸುಮ್ಮನೆ ಇದಕ್ಕೋಸ್ಕರ ವಾದ ವಿವಾದ, ಇದು ವಿತಂಡವಾದವೇ ಆಗುತ್ತೆ ಹೊರತು ಬೇರೆ ಇನ್ನೇನು. ಓಕೆ ಕಶ್ಯಪ್ ಸರ್ ಏನು ಹೇಳಬೇಕು ಅನ್ಕೊಂಡ್ರೆ? ಮೇಡಮ್, ಈಗ ನಮ್ಮ ಮುಕುಂದರಾಜ್ ಕೆಲವು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಸ್ವಲ್ಪ ಐ ವಾಂಟ್ ಟು ಜಸ್ಟ್ ಕ್ಲಾರಿಫೈ. ನಂಬರ್ 1, ಈಗ ಬಸವಣ್ಣವ್ರ ಬಗ್ಗೆ ಉಲ್ಲೇಖನ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ವೀರಶೈವ ಮತ್ತು ಲಿಂಗಾಯತ ವೀರಶೈವ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದಲ್ಲ, ಜಾಮದಾರ್ ಅವ್ರು ಮಾಡಿದ್ದು. ಕಾಂಗ್ರೆಸ್ ಪಾರ್ಟಿ ಅಂತ ತರಬೇಡಿ. ಅಲ್ಲ, ಕಾಂಗ್ರೆಸ್ ಪಾರ್ಟಿ ನೇತೃತ್ವ ಬಿಹಾರ ಪಾರ್ಟಿ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ 2 ಟಿಸಲ್ ಮಾಡಿದ್ರು. ಅದನ್ನು ಸಿದ್ದರಾಮಯ್ಯ ಅವ್ರ ನೀವು ರಾಂಗ್ ಇನ್ಫಾರ್ಮೇಶನ್ ಕೊಡಬೇಡಿ. ಯಾರ ಪಾರ್ಟಿಯಲ್ಲಿ ರಾಂಗ್ ಜಾಮದಾರ್ IAS ಆಫೀಸರ್ ಅವರು ಕಾಂಗ್ರೆಸ್ ಪಾರ್ಟಿ ಅವರಲ್ಲ. ನೀವು ಅದನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಿತ್ತು ಅಲ್ಲ. ಅವರು ಬಸವಣ್ಣನವರನ್ನ ಈ ಭಾರತೀಯ ಜನತಾ ಪಾರ್ಟಿ ಏನೋ ಅದ್ರ ವಿಷಯ ತೊಗೊಂಡು ಏನೋ ಮಾಡಿದ್ರು ಅಂದಾಗ ಇದೇ ಲಿಂಗಾಯತ ಸಂವಾದವನ್ನು 2 ತುಂಡು ಮಾಡಿ ಅದನ್ನು ಅನುಭವಿಸ್ತಾ ಇರೋದು ವಿರುಪಕ್ಷ ಕೂತಿರೋದಕ್ಕೇನೆ ಅದು ಸಾಕ್ಷಿ. ಅದು ಹಿಡನ್ ಎವಿಡೆನ್ಸ್ ಲಿಂಗಾಯತ ಸಮುದಾಯದವ್ರು ಸೆಕೆಂಡ್ ತಾಳಿ ಅಲ್ಲ, ನೀವು ಹೇಳಿದಕ್ಕೆ ನಾನು ಕೌಂಟರ್ ಕೊಡ್ತೀನಿ ಸರ್. ಸೆಕೆಂಡು ತುಷ್ಟೀಕರಣ, ಅಲ್ಪಸಂಖ್ಯಾತರು ದ್ವೇಷ, ಅಲ್ಪಸಂಖ್ಯಾತರಿಗೆ ಅವರು ದುಶ್ಮನಿ ಕಟ್ಕೊಂಡ್ರು ಅಂದ್ರು, ಇವರು ತುಷ್ಟೀಕರಣ ಮಾಡ್ತಿದಾರಲ್ವಾ? ಯಾಕೆ ನೂಪುರ್ ತುಷ್ಟೀಕರಣ ಮಾಡ್ತಿದ್ದಾರೆ? ನೂಪುರ್ ಶರ್ಮಾ ಪಾರ್ಟಿಲಿ ಏನಿದೆ ಅಂತಂದ್ರೆ ಕೌಂಟರ್ ಕೊಡ್ತಾರೆ. ಅಲ್ಪಸಂಖ್ಯಾತರಿಗೆ ಈಗ ಕುವೈತ್ ಅವ್ರು ಕರೆದು ಇದು ಮಾಡಿದಕ್ಕೆ ನೂಪುರ್ ಶರ್ಮಾ ಕೇಳಿ ನೋಡಿ, ಇಲ್ಲಿ ಕ್ಲಾರಿಫೈ ಮಾಡ್ತೀನಿ ತಾಳಿ.
ಒಂದು ಪಠ್ಯ ಪುಸ್ತಕ ಅಂತಂದರೆ ಹರಿಯೋ ನದಿ ಥರ ಅದು. ನಿಂತ ನೀರಲ್ಲ, ಗಲೀಜಾಗುತ್ತೆ ನಿಂತ ನೀರು. ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ ಕೇಳಿ. ಈ ಪಠ್ಯ ಪುಸ್ತಕದಲ್ಲಿ ಇಲ್ಲಿ ನನ್ನ ಪರ್ಸ್ನಾಲಿಟಿ ಅಸಾಸಿನೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ರೋಹಿತ್ ಚಕ್ರಿ ಫಿಟ್ಟು ಅನ್ಫಿಟ್ಟು ಅಂತ ಹೋಗೋದಲ್ಲ ನಾನು. ತಂದು ಕೂಡಿಸಿದ್ದಾರೆ ಈಗ ಸರ್ಕಾರಿ ಯಂತ್ರಾಂಗ, ಅದು ತಂದು ಕೂಡಿಸಿದ್ದಾರೆ ಅವ್ರನ್ನ. ಅವ್ರು ಕೂಡಿಸಿದ ಮೇಲೆ ಅವರೊಬ್ಬರೇ ಎಲ್ಲ ಡಿಸಿಷನ್ ಮೇಕರು. ಅವ್ರ ಜೊತೆ ಸುಮಾರು ಕಮಿಟಿಗಳಿರ್ತವೆ. ನೀವು ಯಾವ ಕಮಿಟಿ ಯಾರ ಉದಾಹರಣೆಗೆ ಕುವೆಂಪು ಬಗ್ಗೆ ಯಾರು ಬರೆದ್ರು, ಬಸವಣ್ಣ ಬರೆದ್ರು ಅಂತೇಳಿ ಬರೆದ ಲೇಖನ ನೀವು ಕೂತ್ಕೊಂಡು ಬರೆಯೋದಿಲ್ಲ. ನಾನು ಅಕಾರ್ಡಿಂಗ್ ನನಗಿರೋ ನಾಲೆಜ್ ಪ್ರಕಾರ ಮಾಡಿ ಅಂತ ಹೇಳಿರೋದು. ಏನಾಗುತ್ತಂದ್ರೆ ಒಂದು 20 ಜನ ಕೂತ್ಕೊಳ್ತಾರಲ್ಲ ಸಮಿತಿ ಸದಸ್ಯರುಗಳು, ರೆಡಿ ಮಾಡಿ ಪರೀಕ್ಷಣೆ ಕೊಡ್ತಾರೆ. ಏನು ಸ್ವಾಮಿ ಕರೆಕ್ಟ್ ಅಲ್ವಾ? ಪರೀಕ್ಷಣೆ ಕೊಡ್ತಾರೆ. ಪರೀಕ್ಷಣೆ ಕೊಟ್ಟ ಮೇಲೆ ಸುಮಾರು ಸಲ ಅದು ಚರ್ಚೆಗಳಾಗ್ತಾ ಇರುತ್ತೆ ಅದ್ರ ಬಗ್ಗೆ, ಸಿಲೆಬಸ್ ಬಗ್ಗೆ. ಹೇಳಿ ಸರ್. ಈ ನೀವು ಪಠ್ಯ ಅನ್ನೋದನ್ನ ಇಂಗ್ಲೀಷ್ ಹೇಳಬೇಕಂದ್ರೆ ಟೆಕ್ಸ್ಟ್ ಅಂತ ಹೇಳ್ತೀವಿ. ಹೌದು. ಸುಮಾರು ಒಂದು 50-60 ವರ್ಷದಿಂದ ನಮ್ಮ ಬರೀ ಈ ಕರ್ನಾಟಕಕ್ಕೆ ಅಂತ ಹೇಳಲ್ಲ, ನಮ್ಮ ಇಡೀ ರಾಷ್ಟ್ರಕ್ಕೆ ಅಂತ ಹೇಳ್ತೀನಿ, ಟೆಕ್ಸ್ಟ್ ಅಂತ ಹೇಳಿದ್ರೆ ಮೊದಲು ಟಿ ಅಂದರೆ ಮೊದಲು ಟ್ರುತ್ ಅನ್ನೋದು, ಎರಡನೇದು ಎಥಿಕ್ಸು, ಆಮೇಲೆ ಮೂರನೇದು ಎಕ್ಸ್ ಅಂದರೆ ಎಕ್ಸಸ್ಸನ್ನು ಕೆಲವೊಂದೆಲ್ಲ ಮುಚ್ಚಾಕ್ಬಿಟ್ಟು ಕೆಲವೊಂದೆಲ್ಲ ಬಣ್ಣ ಬಳಿದು ಇದೆಲ್ಲ ಮಾಡಿರೋದನ್ನೇ ಇದರಿಂದ ಗೊಂದಲಗಳು ಬರೆದು ಜನಗಳಿಗೆ ನಮಗೆ ಬರ್ತಾ ಇಲ್ಲ. ನಾವು ಮಕ್ಕಳಿಗೆ 4ನೇ ಕ್ಲಾಸು 5ನೇ ಕ್ಲಾಸು 10-11 ವರ್ಷದ ಹುಡುಗನಿಗೆ ಇದು ಕೆಟ್ಟದನ್ನೆಲ್ಲ ನಾವು ಬೀಜ ಬಿತ್ತಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಅರ್ಥ ಇಲ್ಲ. ಯಾವುದು ಕೆಟ್ಟದ್ದು ನಿಮ್ಮ ಪ್ರಕಾರ ಅಂತ? ಕುವೆಂಪು ಕೆಟ್ಟದ? ಕುವೆಂಪು ಅವ್ರು ಕೆಟ್ಟವ್ರ? ಬಸವಣ್ಣ ಅವ್ರು ಕೆಟ್ಟವ್ರ? ಲಂಕೇಶ್ ಕೆಟ್ಟವ್ರ? ಯಾರು ಕೆಟ್ಟವ್ರ? ಅಲ್ಲ, ನೀವು ಅದು ಪ್ಯಾರಾಮೀಟರ್ ಏನು, ಮಾನದಂಡ ಏನು? ಕೆಟ್ಟದ್ದು ಅಂದ್ರೆ ಯಾವ್ದು ಕೆಟ್ಟದ್ದು? ರಾಷ್ಟ್ರೀಯತೆ ಅಂದ್ರೆ ಏನು? ಇದು ಮಾಡಿದ್ದಾರೆ ಅಂತ ಅವ್ರಿಗೆ ಅಲ್ಲ, ಅದನ್ನ ಹೇಳಿ. ಈಗ ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ಬೇಕಾದ ಮಾತ್ರ ತುಷ್ಟೀಕರಣ ಅದು ಹೇಳಿ, ಯಾವ್ದು ತುಷ್ಟೀಕರಣ ಅಂತ ಹೇಳಿ, ಮಾನದಂಡ ಹೇಳಿ. ಕೃಷ್ಣ ಸರ್ ಒಪ್ಕೋಬೇಕು, ಫೈನಲಿ ಸಫರ್ ಮಾಡೋದು ಜನ, ಮಾನದಂಡ ಹೇಳಿ. ಮತ್ತೆ ಪೋಷಕರು. ಈಗ ಲಂಕೇಶ್ ಇಲ್ಲಿ ಏನಾಗ್ತಿದೆ ಅಂದ್ರೆ, ಇವರು ನಮ್ಮ ಸೂರ್ಯ ಮುಕುಂದರಾಜ್ ಏನ್ ಮಾಡ್ತಿದ್ದಾರೆ, ಸೂರ್ಯ ಮುಕುಂದರಾಜ್ ಏನ್ ಮಾಡ್ತಿದ್ದಾರೆ, ಇಶ್ಯೂ ಮೇಲೆ ಗನ್ ಇಟ್ಕೊಂಡು ಶೂಟ್ ಮಾಡ್ತಾವ್ರೆ. ನಾ ಸೂರ್ಯ ಮುಕುಂದರಾಜ್ ಕೇಳೋದೇನಂತಂದ್ರೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಅವರ ನೇತೃತ್ವದಲ್ಲಿ ಬರಗು ರಾಮಚಂದ್ರಪ್ಪ ನೇತೃತ್ವದಲ್ಲಿ ಇದ್ದಾಗ ಹಲವಾರು ಟಿಶ್ಯೂಸ್ಗಳಾಯ್ತು. ಇಶ್ಯೂ ಆದ್ಮೇಲೆ ನೀವು ತಾನೇ ಮಾಡಿದ್ದು ಹೊಸ ಟಿಶ್ಯೂಸ್ಗಳಾದ್ಮೇಲೆ, ಸಕ್ಕ ಟಿಶ್ಯೂಗಳಾದ್ಮೇಲೆ ಪರಿಷ್ಕರಣೆಗಳಾದ ಯಾಕದು ಅವಾಗ ಬರಗು ರಾಮಚಂದ್ರಪ್ಪನವರು ಅವರ ಸಮಿತಿಯಲ್ಲಿ ಕೂಡ ಬಹಳಷ್ಟು ಕೂಡ ಬದಲಾವಣೆಗಳಾಯ್ತು, ತೆಗೆದ್ರು ಮಾಡಿದಾಗ. ಅದು ಮಾಡಿದ್ಮೇಲೆ ಕೂಡ ಏನಾಯ್ತು ಅಂತಂದರೆ, ಆದ ನಂತರವೂ ಕೂಡ ಏನು ಆ ಸಿಲೆಬಸ್ಸು ಅದು ಸರಿ ತಪ್ಪುಗಳು ಜಡ್ಜ್ಮೆಂಟ್. ಮೇಡಮ್ ಏನಾಗುತ್ತೆ, ಒಂದು ಸಿಲೆಬಸ್ ಅಂತ ಬಂದಾಗ, ಸಾರ್ ಹೇಳಿದ್ರು ಏನಂತ TA ಟೆಕ್ಸ್ಟ್ ಅಂತ ಬಂದಾಗ, ಒಂದು ಸಿಲೆಬಸ್ ಬಂದಾಗ ನೋಡಿ, ಒಂದು ಸಿಲೆಬಸ್ ಅಂತ ಬಂದ ತಕ್ಷಣ ಅಲ್ಲಿ ಆ ಒಂದು ತುಷ್ಟೀಕರಣ ಮಾಡತಕ್ಕಂಥ ಸಮುದಾಯ ಇದೆ. ಅದು ಲೇಖಕರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಯಾರು ಬೇಕಾರಾಗಿರ್ಬೋದು. ಕಾಂಗ್ರೆಸ್ಸಲ್ಲಿದ್ದಾಗ ಕಾಂಗ್ರೆಸ್ ತುಷ್ಟೀಕರಣ ಮಾಡೋದಕ್ಕೆ ಹಲವಾರು ಜನ ಒಳಗಡೆ ಸೇರ್ಕೊಂಡ್ರು. ಇದೇ ಥರ ಭಾರತೀಯ ಜನತಾ ಪಾರ್ಟಿ ಏನು ಅದನ್ನು ಪಠ್ಯಪುಸ್ತಕ ಮಾಡ್ಬೇಕಾದ್ರೆ ಅವರ ಮೂಗು ನೇರಿಗೂ ತುರ್ಸ್ಕೊಳ್ತಾ ಇದ್ದಾರೆ. ಅದನ್ನೇ ಸರ್, ಹಂಗಾರೆ ಜನ ಹಂಗಾರೆ ಕೇಳೋದು ಯಾವಾಗ? ಬೇಕಾಗಿರೋದು ನಮ್ಗೆ ಏನಂತಂದ್ರೆ, ನಮ್ಗೆ ಬೇಕಾಗಿರೋದು ಕಾಂಗ್ರೆಸ್ ತುಷ್ಟೀಕರಣ ಬೇಕೇನ್ ಬೇಕು, ಬಿಜೆಪಿ ತುಷ್ಟೀಕರಣ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು, ಮಕ್ಕಳು ಬೇಕಾಗಿರೋದು ವಿದ್ಯೆ, ಬುದ್ಧಿ, ನೈತಿಕತೆ. ಇವತ್ತಿನ ದಿನ ಕೇವಲ ಕಾಂಗ್ರೆಸ್ ಮಾತ್ರ ಈ ವಿಷಯವನ್ನ ಖಂಡಿಸಿದಿದ್ರೆ, ಕಾಂಗ್ರೆಸ್ ನಾಯಕರು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಿದ್ರೆ ಇಷ್ಟೊಂದೆಲ್ಲ ಬದಲಾವಣೆ ಆಗ್ತಾ ಇರಲಿಲ್ಲ. ಇವರು ವಿಸರ್ಜನೆ ಮಾಡುವಂತಹ ಒಂದು ದೊಡ್ಡ ನಿರ್ಧಾರಕ್ಕೂ ಕೂಡ ಕೈ ಹಾಕ್ತಾ ಇರಲಿಲ್ಲ. ಸ್ವಾಮೀಜಿ ಕಾಂಗ್ರೆಸ್ ವಿಸರ್ಜನೆ ಅಲ್ಲ ಮೇಡಮ್, ಅದು ಇಲ್ಲಿ ನೀವು ತಪ್ಪಿಲ್ಲ. ವಿಸರ್ಜನೆ ಅಂದ್ರೆ ಸಮಿತಿ ಕೆಲಸ ಮುಗೀತು, ಆ ಸಮಿತಿ ಕೆಲಸ ಮುಗೀತದು, ಒಂದು ಟೈಮ್ ಮುಗೀತು, ಸಮಿತಿ ಕೆಲಸ ಮುಗೀತು. ಈಗ ಅವ್ರು ಏನ್ ಮಾಡ್ತಿದ್ದಾರೆ, ಅಲ್ಲ PUCಗೆ ಮಾಡ್ತಾರಂತ. ಏನಾಗುತ್ತೆ, ಯಾವಾಗ ನೀವು ಸೈಲೆಂಟ್, ಈಗ ಕಾಂಗ್ರೆಸ್ ಆಗಲಿ, ಕಾಂಗ್ರೆಸ್ ರೈಸ್ ಮಾಡ್ತಾರೋ ಅಥವಾ ನಾವು ರೈಸ್ ಮಾಡ್ತಾರೋ, ಯಾರು ರೈಸ್ ಮಾಡಿದ್ರು ಕೂಡ ಆ ಒಂದು ಮಜಲು ಮಟ್ಟ ತಲುಪಿದಾಗ, ಒಂದು ಘಟ್ಟ ತಲುಪಿದಾಗ ಏನಾಗತ್ತಂದರೆ ಅವ್ರಿಗೂ ಬರ್ತದೆ ನೀನು ಅಂತ ಸೇವಾ ಸೇರು. ಅವ್ನು ತೆಗೆದಾಕಬೇಕಾ, ಆಯ್ತು ಅವ್ನು ಸೆಕೆಂಡ್ PUC ನಾವೇ ಕೊಡ್ತೀವಿ, ಡಿಗ್ರಿಗೂ ನಾವು ಕೊಡ್ತೀವಿ, ನಿಮ್ದೇನು ಕೇಳೋದು ಅಂತ ಬರ್ತದೆ. ಸರ್ಕಾರ ಯಂತ್ರಾಂಗ ಅದು, ಅಧಿಕಾರಶಾಹಿ ಅದು. ಇವರು ಇವರು ಹಂಗೆ ಮಾಡ್ತಾರೆ, ಅವರು ಹಂಗೆ ಮಾಡ್ತಾರೆ. ಡಿಫರೆನ್ಸ್ ಕೇವಲ ಪಕ್ಷದ ನಡುವೆ ಯುದ್ಧ ಇದ್ದಿದ್ರೆ ಆಗ್ತಾ ಇರಲಿಲ್ಲ. ಮೇಡಮ್ ನಾವು ಗಮನ ಕೊಡ್ಬೇಕಾದ್ರೆ ನಿಜವಾದ ಜೊತೆಗೆ ಸಾಮಾನ್ಯ ಜನರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಅನೇಕ ವಿದ್ಯಾರ್ಥಿಗಳ ಪ್ರತಿಭಟನೆಗಳಾಯ್ತು. ಇದೆಲ್ಲವೂ ಕಳಕಳಿ ಇರ್ಬೇಕಾದ್ರೆ ಯಾರು ಗೊತ್ತಾ ಮೇಡಮ್, ಕಳಕಳಿ ಇರ್ಬೇಕಾದ್ರೆ ಯಾರಂತಂದ್ರೆ, ಮಕ್ಕಳಿಗೆ ನೀವು ಕೊಳಕು ನೀರು ಕುಡಿಸ್ಬೇಡಿ, ಹರಿಯೋ ನದಿ ಹರಿಯೋ ಜ್ಞಾನ ಭಂಡಾರ ಹಂಚಿ, ಸಿಲೆಬಸ್ ಮಾಡಕ್ ಬಂತೆ ಪಬ್ಲಿಕ್ ಡಿಮ್ಯಾಂಡಿಗೆ ಇಡಿ, ಜನಗಳಿಂದ ಒಪಿನಿಯನ್ ತಗೊಳ್ಳಿ, ಯಾವ್ಯಾವ ಕಾಂಟ್ರವರ್ಸಿ ಕಥೆಗಳಿರ್ತವೆ, ಯಾವ
ಕಾಂಟ್ರವರ್ಸಿ ಕಥೆಗಳು ಇರಲ್ಲ, ಯಾವ ಕಾಂಟ್ರವರ್ಸಿ ಲೇಖನಗಳಿರ್ತವೆ, ಯಾವ ಕಾಂಟ್ರವರ್ಸಿ ಲೇಖಕರು ತಗೊಳ್ಳೇಬೇಡಿ. ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಪಠ್ಯಪುಸ್ತಕದ ಒಂದು ಲೇಖನ ಬಂತು ಅಂದ್ರೆ ಕಾಂಟ್ರವರ್ಸಿ ಇರೋರ್ನ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಈಗೇನೋ ಹೇಳ್ತಾರಲ್ಲ ಸರ್, ಈಗ ಬೇಲಿನೇ ಇದ್ದು ಹೊಲ ಮೇದಂತೆ ಅಂತ, ಅಲ್ಲಿ ಮೇನ್ ಪರ್ಸನಲ್ ಲೋಪದೋಷಗಳಿದ್ದಂತಹ ಸಂದರ್ಭದಲ್ಲಿ ವಾಟ್ ವಿ ಕ್ಯಾನ್ ತಪ್ಪು ನಿರ್ಧಾರ ಅದು ಮೇಡಮ್, ತಪ್ಪು ನಿರ್ಧಾರ. ಈಗ ಆ ವ್ಯಕ್ತಿಯಿಂದ ಕಾಂಟ್ರವರ್ಸಿ ಬರ್ತಿದೆ ಅಂತಂದ್ರೆ ದಟ್ಸ್ ರಾಂಗ್ ಜಡ್ಜ್ಮೆಂಟ್ ಬೈ ದಿ ಗೌರ್ಮೆಂಟ್. ಬಟ್ ವ್ಯಕ್ತಿಯಿಂದ ಕಾಂಟ್ರವರ್ಸಿ ಬರ್ತಾ ಇದೆ ಅಂದಾಗ ಅದನ್ನ ಅಲ್ಲೇ ಮೊಳಕೆಯಲ್ಲಿ ಚಿಟಕ ಹಾಕಿ ಕೆಲಸ ಮಾಡಬಹುದಾಗಿತ್ತು. ತಗೊಂಡ್ ಬಂದ್ರು, ಇವರು ಸಮರ್ಥನೆ ಮಾಡಿದ್ರು, ಸಿಎಂ ಸಮರ್ಥನೆ ಮಾಡಿದ್ರು, ಶಿಕ್ಷಣ ಸಚಿವರು ಸಮರ್ಥನೆ ಮಾಡಿದ್ರು, ಆತನನ್ನ ಮೀಡಿಯಾ ಮುಂದೆ ಕರ್ಕೊಂಡ್ ಬಂದ್ರು, ಆತನ ಕೈಯಲ್ಲಿ ಹೇಳಿಕೆಗಳನ್ನ ಕೊಡಿಸಿದ್ರು, ಆಮೇಲೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹರಿಬಿಟ್ರು. ಮೇಡಮ್ ಇಲ್ಲಿ ಏನಾಗತ್ತೆ ಅಂದ್ರೆ ಒಂದು ಸೆಕೆಂಡ್ ಬೆಳಕು ಚೆಲ್ಬಿಡ್ತೀವಿ ನೋಡಿ ಮೇಡಮ್. ಇಲ್ಲಿ ಸಿಲೆಬಸ್ ಅಂತ ಇದೆಯಲ್ಲ, ಮಕ್ಕಳ ಸಿಲೆಬಸ್, ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಸಿಲೆಬಸ್ ಇದೆಯಲ್ಲ, ಇದು ಸಣ್ಣ ಬುಕ್ಗಳಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಹೋಗಬೇಕು. ಸರ್ಕಾರ ನೋಡಿ ಮೇಡಮ್, ಇಲ್ಲಿ 2 ಥರ ಮಾಫಿಯಾ ಇದೆ. ಒಂದು ಮಾಫಿಯಾ ನೀವು ಹೇಳಿದಲ್ಲ ಕಮಿಟಿ, ಒಂದು ಮಾಫಿಯಾನೇ ಅದು. ಸೆಕೆಂಡ್ ಬಂದ್ಬಿಟ್ಟು ಪಬ್ಲಿಕೇಶನ್ ಮಾಫಿಯಾ ಇದೆ. ಪಬ್ಲಿಕೇಶನ್ ಮಾಫಿಯಾ ಏನ್ ಮಾಡುತ್ತಂದ್ರೆ ಆರ್ಡರ್ ನಮಗೆ ಬರಲಿ ನೋಡಿದೀವಿ ನಾವು. ಪಬ್ಲಿಕೇಶನ್ ಮಾಫಿಯಾಗೋಸ್ಕರ ಹೊಸ ಲೇಖಕರುಗಳ ಪರಿಚಯ ಆಗಿದ್ದನ್ನು ನೋಡಿದೀವಿ. ಅದ್ರ ಜೊತೆಗೆ ಕೃಷ್ಣ ಸರ್ ಓದುವ ವಯಸ್ಸಿನಲ್ಲಿ ಈ ಪಕ್ಷದವರು ನಿರ್ಧಾರ ಮಾಡಿದಂತಹ ಸಿಲೆಬಸ್ ಅಥವಾ ಈ ಪಕ್ಷದವರ ಕುಮ್ಮಕ್ಕಿನಿಂದ ನಿರ್ಧಾರ ಮಾಡಿದಂತಹ ಸಿಲೆಬಸ್ ಅಂತ ಆ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಆತ ಬೆಳೆದು ದೊಡ್ಡವನಾಗಿ ಸಾಯೋವರೆಗೂ ಕೂಡ ತಾನು ಓದಿದಂತಹ ಕೆಲವೊಂದು ಪಾಠಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರ್ತಾನೆ, ಅದೇ ಸತ್ಯ ಅಂತ ನಂಬಿರ್ತಾನೆ. ಆದ್ರೆ ಇದು ಸತ್ಯ ಅಲ್ಲ, ತಿರುಚಿ ಹೇಳಲಾಗಿದೆ ಅನ್ನುವಂತಹ ವಿಷಯಗಳು ಬಿದ್ದಾಗ ಮನಸ್ಸಿನಲ್ಲಿ ಮಕ್ಕಳ ಮೇಲೆ ಅಥವಾ ಯುವಕರ ಮೇಲೆ ಮೂಡುವಂತಹ ಪರಿಣಾಮಗಳಿದೆಯಲ್ಲ, ಅದನ್ನ ನಾವೇ ಮತ್ತು ಎದುರಿಸಬೇಕಾಗತ್ತೆ. ಮೇಡಮ್, ಇಲ್ಲಿ ಇವರು ವಕೀಲರು ಹೇಳಿದ್ದಾರೆ, ಇವರು ಹಿರಿಯರು ನಮಗೆ ಹೇಳಿದ್ದಾರೆ. ನಾನು ನನ್ನ ಒಂದು ಅನಿಸಿಕೆ ಪ್ಲೀಸ್ ಪಠ್ಯಪುಸ್ತಕಗಳನ್ನು ಪಕ್ಷಗಳಿಂದ ಹೊರಗೆ ತೆಗಿಬೇಕು ಮೊಟ್ಟ ಮೊದಲು. ಇದು ಬಿಜೆಪಿ ಅಲ್ಲ, ಚಕ್ರವರ್ತಿ ಅಲ್ಲ, ಅಥವಾ ಯಾವುದೇ ಒಂದು ಬೊಮ್ಮಾಯಿಯವರ ಆಗಲಿ ಈ ಥರ ಯಾವುದು ಜಾತಿ ಅಥವಾ ಪಕ್ಷದಿಂದ ಹೊರಗೆ ತಂದು ಶಿಕ್ಷಣಕ್ಕೆ ಸಂಬಂಧಪಟ್ಟವು, ಎಜುಕೇಷನ್ನು, ಅಕಾಡೆಮಿಕ್ ಇದ್ದವರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ, ಪ್ರಾಜ್ಞರಿದ್ದಾರೆ. ಅವರುಗಳನ್ನು ತಂದು ಏನೇನಾದರೂ ಮೈನರ್ ಡಿಫ್ರೆನ್ಸಸ್ ಇದ್ದೆ ಅದನ್ನು ಸ್ವೀಕಾರ ಮಾಡಿಕೊಂಡು ಮಾಡಿಫಿಕೇಶನ್ ಮಾಡಿಕೊಂಡು no more interference by any of the politicians or election. It is purely for the benefit of next generation ಅಂತ ಹೊರಗೆ ತಂದ್ಬಿಟ್ಟು ತೀರ್ಮಾನ ತಗೋಬೇಕು ಅಷ್ಟೇ. ಇವರು ಇದು ಒಪಿನಿಯನ್ ತಗೊಳ್ಳೋದು, ತಿರುಗಿನೂ ಪಠ್ಯಪುಸ್ತಕ ಓದ್ಬಿಟ್ಟು 10 ದಿವಸ ಕೊಡೋದು ಒಂದ್ಸಲ ಬಿಟ್ಟಾಗಿದೆ ಹೊರಗಡೆಗೆ. ಪುಸ್ತಕಗಳು ಎಲ್ಲರಿಗೂ ಸಿಕ್ಕಿತ್ತು. ಅದು ಯಾವಾಗ ಅದನ್ನು ಅಬ್ಸರ್ವೇಷನ್ ಮಾಡಿದ್ದಾರೆ ತಪ್ಪು ಆಯಿತು, ಒಪ್ಕೊಂಡಿದ್ದಾರೆ ಅದನ್ನು. ಇದು ಗೊಂದಲ ಅಲ್ಲ, ಇದು ಒಂಥರ. ಹೌದು. ಆಮೇಲೆ ಸೂರ್ಯ ಮುಕುಂದರಾಜ್ ಅವರು ಈಗಷ್ಟೇ 2 ವರ್ಷ ಕೊರೋನಾ ನಂತರದಲ್ಲಿ ಭೌತಿಕ ತರಗತಿಗಳಿಗೆ ಹೋಗ್ತಾ ಇದ್ದಾರೆ, ಶಾಲೆಯ ವಾತಾವರಣವನ್ನ ಫೀಲ್ ಮಾಡ್ತಾ ಇದ್ದಾರೆ. 8-9 ತರಗತಿ ಕ್ಲಾಸಿಗೆ ಹೋಗದೇ ಇರೋರು ಡೈರೆಕ್ಟ್ ಆಗಿ SSLCಗೆ ಹೋಗಿದ್ದಾರೆ. ಸೊ ಹಿಂಗೆ ಅನೇಕ ಸೆಟ್ ಬ್ಯಾಕ್ಸ್ ಇದೆ, ಅದ್ರ ಕಡೆ ಗಮನ ಹರಿಸಬೇಕು. ಅದಕ್ಕೆ ಏನ್ ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡೋಬಿಟ್ಟು ಜಾತಿ ಧರ್ಮ ಮತ್ತೊಂದು ಅಂತ ಅನ್ಕೊಂಡು ಈಗ ಮತ್ತೆ ಮರುಮುದ್ರಣ ಅಂತಂದ್ರೆ ಆ ಎಲ್ಲ ವೆಚ್ಚವನ್ನು ಕೂಡ ಭರಿಸೋದು ಮತ್ತೆ ಸರ್ಕಾರನೇ, ಬೇರೆ ಯಾವುದು ಅಲ್ಲ. ಒಂದಷ್ಟು ಮರುಮುದ್ರಣ ಈಗ PUCಗೂ ಕೂಡ ಈಗ ಆಲ್ರೆಡಿ ಅವರನ್ನೇ ನೇಮಕ ಮಾಡಿರೋದ್ರಿಂದ ವರದಿ ಬಂದಿಲ್ಲ. ಈಗ ವರದಿ ತಗೊಳ್ತಾರಾ ಬಿಡ್ತಾರಾ ಅನ್ನೋ ಪ್ರಶ್ನೆ, ತಗೊಳ್ತಾರಾ ಬಿಡ್ತಾರಾ ಅನ್ನೋದ್ರ ಜೊತೆಗೆ ಏನ್ ಬದಲಾವಣೆಗಳನ್ನ ಮಾಡ್ತಾರೆ ಅಂತ ಏನ್ ಹೇಳ್ತೀರಿ? ಈಗ ಇವರು ಈ ತರದ ಇನ್ನು ಮಕ್ಕಳುಗಳಿಗೆ ಸೈಕಲ್ ಹೋಗಿಲ್ಲ, ಇವರ ಬಿಜೆಪಿ ಸರ್ಕಾರ ಸೈಕಲ್ ಕೊಡುವಂತ ಇದನ್ನ ಶುರು ಮಾಡ್ತಾರೆ, ಕೊಡ್ಬೇಕಲ್ವಾ? ಆಮೇಲೆ ಇವತ್ತು ನೆರೆ ಬಂದಂತ ಸಂದರ್ಭದಲ್ಲಿ ಈ ಕಡೆ ಉತ್ತರ ಕರ್ನಾಟಕ ಮಡಿಕೇರಿ ಈ ಭಾಗದಲ್ಲೆಲ್ಲ ಇನ್ನು ಮಕ್ಕಳು ಶಾಲೆ ಹೋಗಕ್ಕಾಗದೆ ಕರೋನಾಗಿಂತ ಮುಂಚೆ ಅವರ ಪುಸ್ತಕಗಳು ಎಜುಕೇಶನ್ ಮೇಲೆ ಎಲ್ಲಾದ್ರ ಮೇಲೂ ಪರಿಣಾಮ ಬೀರ್ತು. ಅದಾದ ನಂತರ ಇವತ್ತು ಬೆಳಿಗ್ಗೆ ಒಂದು ಸ್ಕೂಲ್ ಅಡ್ಮಿಷನ್ಗೆ ನಮ್ಮ ಮನೆ ಹತ್ರ ಇರುವಂತ ಕೆಲಸದ ಹುಡುಗರು ಮಕ್ಕಳು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ. 20,000 ಕಟ್ಟಕ್ಕಾಗ್ತಾ ಇಲ್ಲ ಅವ್ರಿಗೆ. ಆದ್ರೂ ಪ್ರೈವೇಟ್ ಸ್ಕೂಲಲ್ಲೇ ಓದಿಸ್ಬೇಕು. 20,000 ಕಟ್ಟಕ್ಕಾಗ್ತಾ ಇಲ್ಲ. ಈಗ ವಾಪಸ್ ಒಂದು 4 ತಿಂಗಳಿಂದ ಆತ ಸ್ಕೂಲ್ಗಳಿಗೆ ಹೋಗ್ತಾ ಇಲ್ಲ. ಅವ್ರನ್ನ ಗೌರ್ಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಅಂದ್ರೆ ನೀವು ಹಳೆ ಸ್ಕೂಲ್ದು ಅರಿಯರ್ಸ್ ಕ್ಲಿಯರ್ ಮಾಡೋವರೆಗೂ ಅವ್ರು TC ಕೊಡಲ್ಲ. TC ಕೊಡದೆ ಇಲ್ಲ ಅಡ್ಮಿಷನ್ ಆಗಲ್ಲ. ಈಗೆಲ್ಲ ಮಕ್ಕಳಿಗೆ ಏನ್ ಮಾಡಿದ್ದಾರೆ, ಒಂದು STP ನಂಬರ್ ಅಂತ ಏನೋ ಕೊಟ್ಬಿಟ್ಟಿದ್ದಾರೆ. ಯಾವಾಗ 1ನೇ ಕ್ಲಾಸ್ಗೆ ಮಗು ಅಲ್ಲಿ ಅಡ್ಮಿಷನ್ ಆಗುತ್ತೋ ಅಲ್ಲಿಂದ ಆ ನಂಬರ್ ಆತ 10ನೇ ಕ್ಲಾಸ್ವರೆಗೂ ಆ ನಂಬರ್ ನೀವು ಯಾವುದೇ ಸ್ಕೂಲ್ಗೆ ಹೋದ್ರೂ ಆ ನಂಬರ್ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇನ್ನೊಂದು ಮಗು, ಇನ್ನೂ 2 ಮಕ್ಕಳಿಗೆ, ಒಂದು 1ನೇ ಕ್ಲಾಸ್ ಮಗುಗೆ 49,000, 4ನೇ ಕ್ಲಾಸ್ ಮಗುಗೆ 50,000, ಒಟ್ಟು
ಇದನ್ನು ಫೀಸ್ನ ಬಾಕಿ ಇಟ್ಕೊಂಡಿದ್ದಾರೆ. ಅವರೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಅಡ್ಮಿಷನ್ ಆಗ್ತಾ ಇಲ್ಲ. ಸಮಸ್ಯೆ ಏನು ಅಂದರೆ ಇಂದಿನ ಇದಕ್ಕೆ ಹೋಗ್ಬಿಟ್ಟು ಅವರು ಆ ಬಾಕಿನ ಕಟ್ಬಿಟ್ಟು ಬರಬೇಕು. ಸೊ ಈ ಥರದ್ದೆಲ್ಲ ಸಮಸ್ಯೆಗಳಿದೆ. ಆಮೇಲೆ ನೋಡಿ, ಇವ್ರು ಹೇಳ್ತಾರಲ್ಲ, ಕುವೆಂಪು ಯಾವುದೇ ಪಕ್ಷದ ಪರವಾಗೂ ಇರಲಿಲ್ಲ. ಕುವೆಂಪು ಒಂದು ಪದ್ಯ ಬರೀತಾರೆ. ಅವರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವರು. ಅವ್ರಿಗೆ ಇದನ್ನು ಅಖಂಡ ಕರ್ನಾಟಕದ ಬಗ್ಗೆ ಬರೆದಾಗ ಇಲ್ಲಿ ಮಂತ್ರಿಮಂಡಲದಿಂದ ಒಂದು ನೋಟಿಸ್ ಕೊಡ್ತಾರೆ, ನೀವು ಬರ್ಮ ಉತ್ತರ ಕೊಡಬೇಕು ಅಂತ. ಅದಕ್ಕೆ ಅವ್ರು ಬರೀತಾರೆ, ನೃಪತುಂಗನ ಚಕ್ರವರ್ತಿ, ಪಂಪನಿಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ, ಬಸವೇಶ್ವರ ನಾರಾಯಣಪ್ಪ, ಸರ್ವಜ್ಞ ಷಡಕ್ಷರ. ಇವ್ರದ್ದು ಸಚಿವ ಸಂಪುಟ ಇದು, ನಿಮ್ದು ಯಾವುದು ಅಂತ ಬರೀತಾರೆ. ಸೊ ಕಾಂಗ್ರೆಸ್ನವರು ಅಥವಾ ಇನ್ನೊಬ್ರು, ಅವತ್ತು ಕಾಂಗ್ರೆಸ್ನವರೇ ಆಡಳಿತದಲ್ಲಿ ಇದ್ದಿದ್ದು. ಹಾಗಂತೇಳಿ ಕುವೆಂಪುಗೇನು ಅನ್ಯಾಯವನ್ನು ಮಾಡಲಿಲ್ಲ, ಅವರ ವ್ಯಕ್ತಿತ್ವಕ್ಕೆ ಭಂಗನೂ ತರಲಿಲ್ಲ. ಅವ್ರನ್ನ ಎಷ್ಟರ ಮಟ್ಟಿಗೆ ಒಬ್ಬ ಕವಿಗೆ ಎಷ್ಟು ಗೌರವವನ್ನು ಕೊಡಬೇಕು ಅಷ್ಟು ಗೌರವವನ್ನು ಕೊಟ್ಟಿದ್ದಾರೆ. ಕುವೆಂಪು ಆಗಿರ್ಬೋದು, ಯಾವುದೇ ಲಂಕೇಶ್ ಅವರು JH ಪಟೇಲ್ ಬಗ್ಗೆ ಹೆಂಗೆಲ್ಲ ಬೈದು ಬರೆದಿದ್ದಾರೆ ಅಂದರೆ, ಇಡೀ ರಾಜಕಾರಣವನ್ನ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳಿಗೆ ಲಂಕೇಶ್ ಅವರು ಕೆಲವೊಬ್ಬರು ವಿಷಯಗಳನ್ನ ಇವರು ಬೇಡವೇ ಬೇಡ ಅನ್ನುವಂತ ಈಗ ಲಂಕೇಶ್ ಅವರು ಅಷ್ಟು ಈಗ SM ಕೃಷ್ಣ ಅವ್ರನ್ನ ಬೈದಿದ್ದಾರೆ, ಕುಮಾರಸ್ವಾಮಿ ಬಗ್ಗೆ ಬೈದಿದ್ದಾರೆ, ಹಿಂದೆ ದೇವೇಗೌಡರ ಬಗ್ಗೆ, ದೇವೇಗೌಡ ಆ್ಯಂಡ್ ಸನ್ಸ್ ಅಂತ ಕರೆದವ್ರವ್ರೆ. ಸಿದ್ದರಾಮಯ್ಯ ಅವರು ನಮ್ಮ ಮನೇಲಿ ಇನ್ನೂ ಹಳೆ ಕಾಪಿಗಳಿದಾವೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೆಂಗೆಲ್ಲ ಬೈದು ಬರ್ದಿದ್ದಾರೆ ಅಂದ್ರೆ, ಸಿದ್ದರಾಮಯ್ಯ ಏನು ಲಂಕೇಶ್ನ ದ್ವೇಷ ಮಾಡ್ತಿಲ್ಲ. ಇವರ ಇದನ್ನ ಲೇಖಕನಾಗಿ ನೋಡ್ಬೇಕು. ಇಂಡಿಪೆಂಡೆಂಟ್ ಸ್ಟ್ರಕ್ಚರ್ ಅದು, ಸಮಾಜವನ್ನ ಎಚ್ಚರಿಸುವಂತ ಕುಮಾರವ್ಯಾಸ ಬರೀತಾನೆ ಕೇಳಿ. ಕುಮಾರವ್ಯಾಸ ಇದೊಂದು ಹೇಳ್ಬಿಡ್ತೀನಿ, ಅಲ್ಲ ಇದೊಂದು ಮುಗಿಸ್ಬಿಡ್ತೀನಿ. ಕುಮಾರವ್ಯಾಸ ಹೇಳ್ತಾನೆ, ಕೃಷ್ಣದೇವರಾಯನ ಆಡಳಿತದ ಜೊತೆಗೆ ಸಮೀಕರಿಸ್ಬಿಟ್ಟು ದುರ್ಯೋಧನನ ಇದಕ್ಕೆ ಕೃಷ್ಣ ಹೋದಾಗ ಹೆಂಗಿತ್ತು ಅಲ್ಲಿ ಅಂತ, ಅರಸು ರಾಕ್ಷಸ, ಮಂತ್ರಿ ಮೊರೆವ ಹುಲಿ, ಪರಿವಾರ ಅದ್ದಿನ ನೆರವಿ, ಮೆರೆದರು ಈ ರಾಜಸಭೆ ಒಳಗೆ ಅಂತ ಕುಮಾರವ್ಯಾಸ ಬರೀತಾನೆ. ಸೊ ಕುಮಾರವ್ಯಾಸ ನಿನ್ ಗಲ್ಗಾಕ್ಬಿಟ್ರ. ಸೊ ಹಂಗಂತ ಹೇಳ್ಬಿಟ್ಟು ರಾಜಕಾರಣಿಗಳನ್ನ ಬೈಲೇಬಾರ್ದು ಅಂತೇನಿಲ್ಲ. ಹಾಗಂತ ಬೈದಿದ್ದಾನೆ ಅಂತೇಳಿ ಕವಿನ ನೀವು ಒಂದು ಇದಕ್ಕೆ ಈತನ ದ್ವೇಷ ಮಾಡಬೇಕು ಅನ್ನೋದು ಏನಿಲ್ಲ. ಸರ್ಕಾರ ಆಗಿರೋರು ಆ ಸ್ಪಂದನೆಯನ್ನ, ಸಾಂಸ್ಕೃತಿಕ ಸ್ಪಂದನೆಯನ್ನ ಇಟ್ಕೊಬೇಕು. ಇವ್ರಿಗಿಲ್ಲ. ಇವರು ಹಿಟ್ಲರ್ನ ಆಡಳಿತಶಾಹಿಯಿಂದ ಬಂದಿರುವಂತವ್ರು. ಸರ್ ಈಗ ಒನ್ಸ್ ಅಗೇನ್ ಪಿ ಲಂಕೇಶ್ ಅವ್ರ ವಿಷಯವನ್ನ ಅವ್ರು ಏನು ಎತ್ತಿದ್ರು ಅಂದ್ರೆ, ಬದಲಾವಣೆ ಮಾಡಿದಾಗ ಈಗ ನೀವು ಹೇಳ್ತೀರಿ, ಹೌದು ನಿಜ, ಬದಲಾವಣೆ ಅನ್ನೋದು ಬೇಕು, ನಿಂತ ನೀರು ಆಗಬಾರ್ದು ಯಾವುದು ಕೂಡ. ಬದಲಾವಣೆ ಮಾಡಿದಾಗ ಎಲ್ಲರೂ ಕೂಡ ಒಪ್ಪಿಕೊಂಡು ಹೋಗುವಂತಹ ವಿಷಯಗಳನ್ನ ಲೇಖಕರನ್ನ ತಂದಂತಹ ಸಂದರ್ಭದಲ್ಲಿ, ಅಥವಾ ಅವರಿಗಿಂತ ಹೆಚ್ಚು ಟೀಕೆ ಮಾಡಿದವ್ರನ್ನ ತಂದಿದ್ರು ಕೂಡ ಇಲ್ಲಿ ಅಷ್ಟೊಂದು ಚರ್ಚೆ ಆಗ್ತಾ ಇರ್ಲಿಲ್ವೇನೋ. ಆದರೆ ಬದಲಾವಣೆ ಮಾಡಿದಂತಹ ವ್ಯಕ್ತಿಗಳ ವಿಷಯಕ್ಕೆ ಅಥವಾ ಹೊಸ ಲೇಖಕರು ಯಾವ್ಯಾವುದೋ ಆಯಾಮಗಳಿಂದ ಉಟ್ಕೊಳ್ತಾರಲ್ಲ, ಆ ಸಂದರ್ಭದಲ್ಲಿ ಸೊ ಅಂದರೆ ಆಬ್ವಿಯಸ್ ಆಗಿ ವಿರೋಧ ವ್ಯಕ್ತವಾಗೇ ಆಗುತ್ತೆ. ಏನು ಹೇಳ್ತೀರಿ? ನಾನು ಇವರಿಬ್ರು ಏನು ಹೇಳಿದ್ರು, ಇದು ಒಂದು ಕ್ಷಣ ಮಾತ್ರ ಆ ಕಡೆ ಇಟ್ಟು ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ನಾನು ಒಂದು ಶಾಲೆಗೆ ಹೋಗಿದ್ದೆ, ಗಾಂಧಿನಗರ ಸ್ಕೂಲಲ್ಲಿ ಪರಿಸರ ದಿವಸ ಒಂದು ಸೆಲೆಬ್ರೇಷನ್. ಫ್ರಂಟು ಒಂದು ಕಾಂಪೌಂಡಲ್ಲಿ ಬರೆದಿದ್ದು, ಶಾಲೆ ಶುರು ಆಗಿದೆ, ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಮಾಡಿದರೆ ವಾಪಸ್ ಬನ್ನಿ ಅಂತ ಇದ್ದಾರೆ. ಒಂದು ಯಾವ ಪರಿಸರದಲ್ಲಿ ಇದ್ದೀವಿ ಅಂತ ಫಸ್ಟ್ ತಿಳ್ಕೋಬೇಕು. ಆಮೇಲೆ ಗೆಲ್ಲಿಯಲ್ಲಿ ಇವಾಗ ನಮ್ಮ ಮೊನ್ನೆ ದೊಡ್ಡಬಳ್ಳಾಪುರದಕ್ಕೆ ಎಕ್ಸಾಂಪಲ್ ಹೇಳಿದೆ, ಕನ್ನಡ ಮಾಧ್ಯಮದ್ದು, ಕನ್ನಡ ಮೀಡಿಯಮ್ದು ಕೂಡ ಫ್ರೀ ಎಜುಕೇಷನ್ದ ಎಲ್ಲರೂ ಫುಲ್ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಬೇರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕೆಲವು ಸಲ ಏನಾಗಿದೆ, 50% ವಾಪಸ್ ಬಂದಿಲ್ಲ. ಅದಲ್ಲದೆ 2 ವರ್ಷದಿಂದ ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ, ಅವ್ರಿಗೆ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ಇವರು ಪಕ್ಷದ ಒಬ್ಬರಿಗೊಬ್ಬರಿಗೆ ಈಗೋನಲ್ಲಿ ಫೈಟ್ ಮಾಡ್ತಿದ್ದಾರೆ ಹೊರತು ಸ್ಟೂಡೆಂಟ್ ಫೇವರಬಲ್ ಆಗಿ, ಎಜುಕೇಷನ್ ಫೇವರಬಲ್ ಆಗಿ, ಎಲೆಕ್ಷನ್ ಫೇವರಬಲ್ ಆಗಿ ಮಾತಾಡ್ತಾರೆ ಹೊರತು ಇದಕ್ಕೆ ದಾರಿ ಹುಡುಕ್ತಾ ಇಲ್ಲ. ದೇ ಆರ್ ಕ್ರಿಯೇಟಿಂಗ್ ಮೋರ್ ಪ್ರಾಬ್ಲಮ್, ಸೊಲ್ಯೂಷನ್ ಇನ್ನು ನಡೀತಾ ಇಲ್ಲ ಅಂತ ನನ್ನ ಅನಿಸಿಕೆನ ಹೇಳ್ತಾ ಇದೆ ಸರ್. ಓಕೆ ವಾಸುದೇವ್ ಕಶ್ಯಪ್ ಸರ್, ಈಗ ಬದಲಾವಣೆಗಳು ಆಗೋಗಿದೆ, ಇದನ್ನು ತಗೊಂಡಿದ್ದಾರಾ ಏನು ಎತ್ತ ಅನ್ನೋದರ ಜೊತೆಗೆ ಮುಂದಿನ ದಿನಗಳಲ್ಲಿ ಡಿಸಿಷನ್ಸ್ ತಗೊಳ್ಳುವಾಗ ಸರ್ಕಾರ ಅಂತೂ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುತ್ತೆ ಅಂತ ಪರಿಭಾವಿಸಬಹುದು. ಯಾಕಂತಂದ್ರೆ ಈ ಎಲ್ಲ ನಡೆದಂತಹ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ, ಆದರೆ ವ್ಯಕ್ತಿ ವಿಷಯ ಆಗಿರಬಹುದು ಅಥವಾ ಪಠ್ಯದ ವಿಷಯ ಆಗಿರ್ಬೋದು, ಎರಡನ್ನೂ ಕೂಡ ತೂಕ ಹಾಕಿ ನೋಡಿದಾಗ ಹೆಚ್ಚು ಇಲ್ಲಿ ವಿರೋಧ ವ್ಯಕ್ತವಾಗಿರೋದು ವ್ಯಕ್ತಿಗೆ, ತದನಂತರದಲ್ಲಿ ಪಠ್ಯ ಅಥವಾ ವಿಷಯವಾರುಗೆ. ಏನ್ ಹೇಳ್ತೀರಿ, ಯಾವ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿ? ಎಲ್ಲೋ ಒಂದು ಕಡೆ ನಮ್ದು ಮಿಸ್ಸಿಂಗ್ ಹೊಡಿತಾ ಇತ್ತು, ಮಿಸ್ಸಿಂಗ್ ಇದೆ, ಎಲ್ಲೋ ತಪ್ಪಾಗಿ ಟ್ರ್ಯಾಕ್ ಬಿಡ್ತಿದ್ವಿ. ಈಗ ಬುಕ್ಗಳು ಬಂದಿದೆ, ನಮ್ಮ ಹತ್ರ 2 ಥರದ ಬುಕ್ಗಳು ಬೇಕಾಗಿತ್ತು. ಒಂದು ಬರಗೂರು ರಾಮಚಂದ್ರ ಸಮಿತಿ ಮಾಡತಕ್ಕಂಥ ಪುಸ್ತಕಗಳು ಏನಿತ್ತು, ಅದೊಂದು ಬುಕ್ಕಿನ ಸಿಲೆಬಸ್ಗಳು, ಅದು ಯಾವ ಕಥೆಗಾರಿದ್ದಾರೆ, ಅದರಲ್ಲಿ ಯಾವುದು ಸಿಲೆಬಸ್ ಒಳಗೆ ಯಾವ ವಿಚಾರ ಆ ಅವರ ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಪಂಚ್ ಮಾಡ್ತು ಅಂತ.
ಇಲ್ಲಿ ಬನ್ನಿ, ಈಗ ರೋಹಿತ್ ಚಕ್ರವರ್ತಿರವ ಸಮಿತಿ ಒಳಗೆ ಬುಕ್ಸ್ಗಳು ಏನು ಬಂದಿದೆ ಆ ಬುಕ್ಸ್ ಕೈಯಲ್ಲಿ ಇಟ್ಕೊಂಡಾಗ ಯಾವ್ಯಾವ್ದು ಇಡೀ ಪಠ್ಯಪುಸ್ತಕವೇ ಟೋಟಲಿ ರಿಜೆಕ್ಟೆಡ್ ಇಲ್ಲ ಕೆಲವು ಸಂಬಂಧಪಟ್ಟಿದ್ದು ಮಾತ್ರ ಅದರಲ್ಲಿ ಕೆಲವು ಸಂಬಂಧಪಟ್ಟಿದ್ದು ಮಾತ್ರನೇ ಚೇಂಜ್ ರಿಜೆಕ್ಟೆಡ್ ರಿಜೆಕ್ಟೆಡ್ ಅಂತ ಅಂದಾಗ ಅದು ಆ ಒಂದು ರಿಜೆಕ್ಷನ್ ಅಥವಾ ಅದು ಏನಿದೆಯಲ್ಲ ಅದು ಸೋಷಿಯಲ್ ಮೀಡಿಯಾದಿಂದ ಅದನ್ನು ಏನೋ ಕ್ರಾಪಿಂಗ್ ಮಾಡಿದ್ರ ಇಲ್ಲಿ ಯಾವುದಾದ್ರು ಶಿಕ್ಷಣ ತಜ್ಞರು ಅದಕ್ಕೊಂದು ಒಪಿನಿಯನ್ ಕೊಟ್ಬಿಟ್ಟು ನೀವು ಬರೆದಿರೋ ಸರಿ ಇಲ್ಲ ಅಂತ ಮಾಡಿದ್ರ ಅದು ಸ್ಪಷ್ಟತೆ ಸಿಗದೆ ಹೊರತಾಗ ನೀವು ಸ್ವಾಮೀಜಿಗಳನ್ನ ಕೇಳೋದು ಅವರೇ ಹೇಳ್ತಿರೋದು. ಸ್ವಾಮೀಜಿಗಳ ಹತ್ರ ನೋಡಿ ಸರ್, ಈಗ ಏನಾಗುತ್ತೆ ಗೊತ್ತಾ, ನಿರ್ಮಲಾನಂದ ಸ್ವಾಮೀಜಿ ಇದಾರಲ್ಲ, ನಮ್ಮ ಕ್ಷುಲ್ಲಕವಾಗೆಲ್ಲ ಯೋಚನೆ ನಿರ್ಮಲಾನಂದ ಸ್ವಾಮೀಜಿ ಇದಾರಲ್ಲ, ಆ ಸ್ವಾಮೀಜಿಯವರಿಗೆ ಕಾಂಟ್ರವರ್ಸಿ ಬಂತು, ಕ್ಲಾರಿಫಿಕೇಶನ್ ತೊಗೊಂಡ್ರು. ತಗೊಂಡಿಲ್ಲ, ಇನ್ನ ಹೋರಾಟ ನಡೀತಾ ಇದೆ. 18ನೇ ತಾರೀಕು ಸ್ವಾಮೀಜಿ ಡಿಸೈಡ್ ಆಗಿಲ್ಲ. ನೀವೆಲ್ಲ ಹೇಳೋದು ಅದು ಹೋರಾಟ ನಡೀತಾ ಇದೆ, ನಾವು ಡಿಸೈಡ್ ಆಗಿಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಾ? ಸ್ವಾಮೀಜಿ ಹೇಳಿದ್ರ ನಿಮ್ಗೆ? ಸ್ವಾಮೀಜಿ ಅವರು ಹೇಳಿಲ್ಲ ನಿಮ್ಗೆ? ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಪ್ರೋಗ್ರಾಮ್ ಕ್ಯಾನ್ಸಲ್ ರೀಸೆಂಟ್ ಆಗಿ ಪ್ರೋಗ್ರಾಮ್ ಅಲ್ಲಿ ಕೂಡ ಸ್ವಾಮೀಜಿ ಡಿಸಿಷನ್ ತಗೊಳಕೋಸ್ಕರ ಕೂಡ ಅದು ಮುಂದೋಯ್ತು. ಇಲ್ಲ ಮುಂದೋಗಿಲ್ಲ. 18ನೇ ತಾರೀಕು ಮಾಡಿ ಸರ್. ಅಯ್ಯೋ ಯಾರು ಬೇಡ ಅಂತ ನನ್ನ ವಿರುದ್ಧ ಮಾಡ್ತಿಲ್ವಲ್ಲ. ನನಗೆ ಏನಾಗುತ್ತಾ ಮೇಡಮ್, ಇಲ್ಲಿ ಈ ಕಾಂಟ್ರವರ್ಸಿ ಬಂದಿದೆ ನೋಡಿ ಮೇಡಮ್, ದಿಸ್ ಇಸ್ ಅನ್ ಅಫಿಷಿಯಲ್ ಕಮಿಟಿ, ವಿಲ್ ಅಗ್ರಿ. ಬರಗು ರಾಮಚಂದ್ರ ಕೂಡ ಅಫಿಷಿಯಲ್ ಕಮಿಟಿ, ರೋಹಿತ್ ಶಿವನ ಅಫಿಷಿಯಲ್ ಕಮಿಟಿ. ಎಲ್ಲ ಬೀದಿಲಿದ್ದು ತಂದು ಕೂಡಿಸಿಲ್ಲ ಅವನ್ನ. ಅವರು ರಾಜಕೀಯ ತುಷ್ಟೀಕರಣಕ್ಕೆ ಕೂಡಿಸಿರ್ಬೋದು, ದಟ್ ಈಸ್ ನೋವೆಲ್ ಕನೆಕ್ಟೆಡ್. ನನ್ನ ಪ್ರಕಾರ ನಾನು ಆಗಲೇ ನಮ್ಮ ಒಪಿನಿಯನ್ ಹೇಳ್ಬಿಟ್ಟೆ ಏನಂತಂದರೆ, ನೀವು ಸಿಲೆಬಸ್ ಮಾಡಿರಿ, ಏನು ಮಾಡಿದ್ದೀರಿ, ಒಂದು ಬುಕ್ಗಳು ಇಷ್ಟು ಬರುತ್ತೆ ಸಿಲೆಬಸ್ಗಳಲ್ಲಿ, ಅದರಲ್ಲಿ ಬರೀ ಪೀಸ್ ಪರ್ ಆಯ್ಕೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಪಿಂಗ್ ಮಾಡ್ತಿದ್ದೀರಾ, ಇಲ್ಲಿ ಇಡೀ ಬುಕ್ ರಿಜೆಕ್ಟ್, ಇಡೀ ಬುಕ್ ಸಿಲೆಬಸ್ಗಳು ಮಕ್ಕಳು ಓದೋಕ್ಕೆ ಯೋಗ್ಯವಾಗಿಲ್ವಾ ಅನ್ನೋದು ಮೊದಲು ತೀರ್ಮಾನಕ್ಕೆ ಬರಬೇಕು. ತೀರ್ಮಾನಕ್ಕೆ ಬಂದಮೇಲೆ ಯಾವ ಬುಕ್ ಸರಿ ಇಲ್ಲ, ಯಾವುದು ಆರ್ಟಿಕಲ್ ಸರಿ ಇಲ್ಲ ಅಂತಂದರೆ ಇವ್ರು ಹೇಳ್ಬಿಟ್ರು, ನೀವು ಮೇಡಮ್ ಆಲ್ರೆಡಿ ಒಂದು ವರ್ಷ ಮುಗಿದೋಯ್ತು, ವಿ ಆರ್ ಆಲ್ರೆಡಿ ಇನ್ ದಿ ಸ್ಕೂಲ್ ಸೆಕ್ಷನ್. ಮೇ ಜೂನ್ ತಂದಿದ್ರ ಅಕಾಡೆಮಿಕ್ ಸ್ಟಾರ್ಟ್ ಆಯ್ತು. ಈಗ ನೀವು ಬುಕ್ಗಳು ಕೆಲವು ಕಡೆ ಬುಕ್ ತಲುಪಿಲ್ಲ, ಕೆಲವು ಕಡೆ ಹಂಚ್ಬಿಟ್ಟಿದ್ದಾರೆ. ನೀವು ಬದಲಾವಣೆ ಏನು ಮಾಡ್ತೀರಿ? ಹೋಗ್ಬಿಟ್ಟು ಒಂದು ಪೀಸ್ ಸೇರಿಸ್ತೀರಾ? ಹೋಗ್ಬಿಟ್ಟು ಏನಿಲ್ಲ, CBSE ಏನು ಮಾಡಿದೆ ಅದನ್ನ ಇವರು ಮಾಡಲಿ ಅಷ್ಟೇ. ಅದು ನೋಡಿ ತಾಳಿ ಮೇಡಮ್, ಈಗ CBSE ಏನಾಗಿದೆ ಅಂತಂದ್ರೆ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ವಿತ್ ನಥಿಂಗ್ ಟು ಡು ವಿತ್ ಗವರ್ಮೆಂಟ್ ಆಫ್ ಕರ್ನಾಟಕ. ಆಯ್ತಾ? ದಿಸ್ ನಥಿಂಗ್ ಟು ಡು ವಿತ್ ಗವರ್ಮೆಂಟ್. ಕರ್ನಾಟಕ ಗವರ್ಮೆಂಟ್ ಬೇಕಾದ್ರೆ ಏನು ಅಂತಾರೆ, ಕರ್ನಾಟಕ ಸ್ಟೇಟ್ ಸಿಲೆಬಸ್ ನಮ್ಗೆ ಅಪ್ಲೈ ಆಗೋದು, ಆ ಮಕ್ಕಳು ಓದೋದು, ನಮ್ಮ ಮಕ್ಕಳು ಓದೋತಕ್ಕಂಥ ಸಿಲೆಬಸ್ಗೆ ಏನು ಬರಗು ರಾಮಚಂದ್ರ ಹಂಗಿದೆ, ಬರಗು ರಾಮಚಂದ್ರ ಕಂಟಿನ್ಯೂ ಮಾಡ್ಬೋದಾಯ್ತು. CBSE ಅಲ್ಲೂ ನಮ್ಮ ಮಕ್ಕಳು ಓದ್ತಾರೆ ಸರ್, ಓದ್ತಾರಲ್ಲ, ಅವರಿಗೆ ಇರದೇ ಇರುವಂತಹ ಆಕ್ಷೇಪಣೆ ಇಲ್ಲಿ ಯಾಕೆ ಇಷ್ಟು ದೊಡ್ಡ ಒಂದು ನಿಮಿಷ ಆಕ್ಷೇಪಣೆ ಅಂತಂದ್ರೆ ನಿಮಿಷಕ್ಕೆ ತಾಡಿ ಮೇಡಮ್, ನಾನು ಅಲ್ಲೇ ಮಿಸ್ ಮಾಡ್ತಾ ಇರೋದು. ಈಗ ಬರಗು ರಾಮಚಂದ್ರಪ್ಪನವ್ರು ಮಾಡಿದ್ದೆ ಸರಿ ಅಂತ ಅಂದಿದೆಯಲ್ಲ, ಅದು ಆ ಬುಕ್ ಕರೆಕ್ಟ್ ಆಗಿದೆ ಸರಿ ಅಂತ ಇದೆಯಲ್ಲ. ಯಾರು ನಮ್ಮ ಕೃಷ್ಣ ಅವ್ರು ಹೇಳೋ ಪ್ರಕಾರ ಯಾವ ಇಲಾಖೆ ಯಾವ ಹೆಡ್ಡು ಯಾರು ತಲೆ ಕೆಡಿಸ್ಕೊಳ್ತಾರೆ, ಈ ಬುಕ್ಗಳಿರೋ ಸಿಲೆಬಸ್ಗಳು ಸರಿ ಇರತಕ್ಕಂಥ ವಿಚಾರಗಳಿದೆಯಲ್ಲ, ಈ ಮಕ್ಕಳ ಮೇಲೆ ಎಫೆಕ್ಟ್ ಮಾಡ್ತಾನೆ, ಅವ್ರು ತಲೆ ಕೆಡಿಸ್ಕೊತಾ ಇಲ್ಲ. ಈ ಆರ್ಟಿಕಲ್ ಹಿಂಗ್ ಬರೆದ್ರು ಹಿಂಗ್ ಬರಿಬಾರ್ದಾಗಿತ್ತು, ಈ ಆರ್ಟಿಕಲ್ ಹಿಂಗ್ ಬರಿಬಾರ್ದಾಗಿತ್ತು. ಅದನ್ನ ಅಪೋಸಿಷನ್ ಫಾರ್ ದ ಸೇಕ್ ಆಫ್ ಅಪೋಸಿಷನ್ ಅಂತ ಮಾಡ್ತಾ ಹೋದರೆ ಆಗಲ್ಲ. ಒಂದು ಎರಡನೇದು CBSE ಆಗಲಿ ICSE ಆಗಲಿ ಸ್ಟೇಟ್ ಸಿಲೆಬಸ್ ಆಗಲಿ ಕುವೆಂಪು ಎಲ್ಲ ಸಿಲೆಬಸ್ಗೂ ಒಂದೇ. ಅಲ್ಲಿಗೆ ಎಲ್ಲಿ ಡಿರೈಲ್ಮೆಂಟ್ ಆಗಿದೆ ಅದನ್ನ ಮಾತ್ರ ಮಾಡಿ ಎಲ್ಲ ಕಡೆನೂ ಒಂದು ಕಾಮನ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಮುಗೀತು. ಫೈನ್, ಅದನ್ನೇ ಮಾಡಿ ಅಂತಾನೆ ಕೇಳ್ತಾ ಇರೋದು ಸರ್ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್, ವಾಸುದೇವ್ ಕಶ್ಯಪ್ ಸರ್, ಸೂರ್ಯ ಮುಕುಂದರಾಜ್ ಅವರೇ, 3 ಜನಕ್ಕೂ ಕೂಡ ಧನ್ಯವಾದಗಳು ನನ್ನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ. ಸೊ ಸರ್ಕಾರ ನಾವೇನು ಹೇಳ್ತಾ ಇದ್ದೀವಿ, ಗೊಂದಲ ಆಗಿರ್ಬೋದು, ಮತ್ತೊಂದಾಗಿರಬಹುದು, ಅಥವಾ ಅವ್ರ ನಡೆ ಸರಿ ಇಲ್ಲ, ಅದು ಇದು ಚರ್ಚೆ ಆಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ ಇಯರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಪುಸ್ತಕಗಳು ಎಷ್ಟೋ ಜನರ ಕೈಗೆ ಸೇರಿಲ್ಲ, ಮತ್ತೊಂದಷ್ಟು ವಿದ್ಯಾರ್ಥಿಗಳ ಕೈಗೆ ಸೇರಿದೆ. ಆದಷ್ಟು ಬೇಗ ಗೊಂದಲವನ್ನು ಪರಿಹರಿಸಬೇಕಾಗತ್ತೆ. ಮುಂದಿನ ನಿರ್ಧಾರಗಳ ಕುರಿತಾಗಿ ಈಗಲೇ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಕೊನೆ ಕ್ಷಣದಲ್ಲಿ ಒಂದು ಆರ್ಡರ್ ಮಾಡಿ ಮತ್ತೆ ವಾಪಸ್ ತಗೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳ್ತಾ ಈ ವಿಶೇಷ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.